ಆ ಪರಮಾತ್ಮ ಹರಿಗೆ ಚತುರ್ಬಾಹುಗಳಂತಿರೆ ಹರಿಗೆ ಚತುರ್ಬಾಹುಗಳಂತಿರೆ ಸಗಜರೋ ನಾಲ್ವರೆನಗೆ ಬಲವಿಖ್ಯಾತರೋ ಪರಮಾತ್ಮ ಹರಿಗೆ ಚತುರ್ಬಾಹುಗಳಂತಿರೆ ಹರಿಗೆ ಚತುರ್ಬಾಹುಗಳಂತಿರೆ ಸಗಜರೋ ನಾಲ್ವರೆನಗೆ ಬಲವಿಖ್ಯಾತರೋ ಪರಮಾತ್ಮ ತಿರಿಯಂ ಧರೆಯಂ ವಿಜಯಂ ದಿರಯಂ ತಿರಿಯಂ ಧರೆಯಂ ವಿಜಯಂ ದಿರಯಂ ತಾವೇನೆದ್ದು ವರಿಸಿಗಾರಲ್ಗೆ ಪರಮಾತ್ಮ ವಿಧಿ ವಿಧಿ ವಸವಾದುದೆ ದೇವಾ ದೇವಾ ಪರಮಾತ್ಮ ವಿಧಿ ವಸವಾದುದೆ ದೇವಾ ದೇವಾ ಪರಮಾತ್ಮ ಹಂಗತನವೋ ಎನಗೆ ತೋರ್ಪದೋ ಹಾಗಾದ ಪರಮಾತ್ಮ ಹಂಗತನವೋ ಎನಗೆ ತೋರ್ಪದೋ ಹಾಗಾದ ಹೃದಯದ ಬಾಧೆಯ ವಿಧ ವಿಧದಿಂದಲೇ ಪರಮಾತ್ಮ ಹೃದಯದ ಬಾಧೆಯ ವಿಧ ವಿಧದಿಂದಲೇ ವಿಧಿ ವಸವಾದುದೆ ದೇವಾ ದೇವಾ ಪರಮಾತ್ಮ ಕರುಣಿಸಿ ಕಾಯೋ ಕಮಲನಯನನೇ ಪರಮಾತ್ಮ ಕರುಣಿಸಿ ಕಾಯೋ ಕಮಲನಯನನೇ ಬಲಿದು ಬೇಡುವನಿಗ ಚರಣಕ್ಕೆ ನಾನು ಪರಮಾತ್ಮ ಬಲಿದು ಬೇಡುವನಿಗ ಚರಣಕ್ಕೆ ನಾನು ವಿಧಿ ವಸವಾದುದೆ ದೇವಾ ದೇವಾ
ಪ್ರಬಲ ಪ್ರತಾಪಶಾಲಿಗಳಾದ 4 ತಮ್ಮಂದಿರು ನನಗೆ ಚತುರ್ಭುಜಗಳಂತೆ ಇದ್ದು ಸಹಾಯವನ್ನು ಮಾಡಿದ್ದರಿಂದ ನನಗೆ ಈ ಸಾಮ್ರಾಜ್ಯ ವೈಭವವು ಲಭಿಸಿತು. ಆದರೂ ಸಂತೋಷದಿಂದ ರಾಜ್ಯಭಾರ ಮಾಡಿಕೊಂಡು ಶಾಂತ ಚಿತ್ತನಾಗಿರುವ ಸುಯೋಗವು ನನಗೆ ಒದಗಲಿಲ್ಲ. ಶ್ರೀಕೃಷ್ಣ ಪರಮಾತ್ಮನನ್ನು ಪ್ರತ್ಯಕ್ಷ ದೈವವೆಂದು ಭಾವಿಸಿ ನನ್ನನ್ನು ತಂದೆಯಂತೆ ತಿಳಿದು ಸ್ವಪ್ನದಲ್ಲಿಯೂ ನಮ್ಮಗಳ ಇಷ್ಟಕ್ಕೆ ಪ್ರತಿಯಾಡದೆ ವಿನಯ ವಿಧೇಯತೆಗಳಿಂದ ವರ್ತಿಸುತ್ತಿದ್ದ ಪರಮ ವಿವೇಕಶಾಲಿಗಳಾದ ಭೀಮಾರ್ಜುನರು ನಮ್ಮಿಬ್ಬರ ವಿಷಯದಲ್ಲಿ ತಿರಸ್ಕಾರ ಭಾವವನ್ನು ತೋರಿ ಹಠವನ್ನು ಹಿಡಿದಿರುವುದು ಎಂತಹ ಗ್ರಹಚಾರವನು ಪರಮಾತ್ಮ. ಏನು ಮಾಡಲಿ? ಈ ವಿಚಾರವೆಲ್ಲವನ್ನು ನಾರದರು ಈವರೆಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ತಿಳಿಸೇ ಇರಬೇಕು. ಗರುಡ ಗಮನನಾದ ಆತನು ಕ್ಷಿಪ್ರದಲ್ಲಿಯೇ ಬಂದು ಕಾಲೋಚಿತ ಶಾಂತಿ ವಿಸ್ತರಣದಿಂದ ನನ್ನನ್ನು ಸಂತೋಷಪಡಿಸಬಾರದೆ ಪರಮಾತ್ಮ? ಈ ಚಿಂತಾ ಸಮುದ್ರದಲ್ಲಿ ಮುಳುಗಿರುವ ಮನಸ್ಸನ್ನು ಯಾವ ರೀತಿಯಿಂದ ಸಮಾಧಾನ ಪಡಿಸಲಿ? ಶ್ರೀಕೃಷ್ಣ ಪರಮಾತ್ಮನು ಹೇಗಾದರೂ ಈ ಕ್ಲೇಶವನ್ನು ನಿವಾರಣೆ ಮಾಡುವನೆಂಬ ಭರವಸವು ನನ್ನ ಮನಸ್ಸಿಗೆ ದೃಢವಾಗಿರುವುದು. ಅನುಜರ ಹಠದಿಂದ ಉಂಟಾಗಿರುವ ವ್ಯಸನವು ಮನಸ್ಸಿನಿಂದ ದೂರವಾಗಲೇ ಇಲ್ಲವಲ್ಲ ಪರಮಾತ್ಮ. ಏನು ಮಾಡಲಿ? ಸಹದೇವ, ಆ ಕಡೆಯಿಂದ ಬರ್ಬೇಕಾ? ಅಗ್ರಜ ಅಗ್ರಜ ಸಹದೇವ ಹೇಳುವನಾಗೋ. ಯಾರೋ ಬಂದಿಹಾರು ಸಾರಿ ಪೇಳುವಾರು. ಅಗ್ರಜ ಸಹದೇವ ಹೇಳುವನಾಗೋ. ಯಾರೋ ಬಂದಿಹಾರು ಸಾರಿ ಪೇಳುವಾರು ಪೋರನರಹುವಾರು. ಅಗ್ರಜ ಸಹದೇವ ಹೇಳುವನಾಗೋ. ಪೋರನರಹುವಾರು ಸಾರಿ ಕೇಳುವಾರು. ಲಾಲಿಸಿ ಕೇಳೈ ಅಗ್ರಜ ಪೇಲುವೆ ಮರ್ಮಾವ. ಲಾಲಿಸಿ ಕೇಳೈ ಅಗ್ರಜ. ಅಗ್ರಜ ಸಹದೇವ ಹೇಳುವನಾಗೋ. ನಮ್ಮ ಸಮ್ಮುಖಾದಿ ಸಮಾಧಿಯಿಂದಲೇ ನಮ್ಮ ಸಮ್ಮುಖಾದಿ ಸಮಾಧಿಯಿಂದಲೇ ನೆಮ್ಮದಿಯಿಂದ ನಾವು. ಅಗ್ರಜ ಸಹದೇವ ಹೇಳುವನಾಗೋ. ನೆಮ್ಮದಿಯಿಂದ ನಾವು ಗುಮ್ಮ ನಡೆಸುವುದು. ಲಾಲಿಸಿ ಕೇಳೈ ಅಗ್ರಜ ಪೇಲುವೆ ಮರ್ಮಾವ. ಲಾಲಿಸಿ ಕೇಳೈ ಅಗ್ರಜ. ಅಗ್ರಜ ಸಹದೇವ ಯಾರೋ ಮಾಧವರ್ಮನೆಂಬ ಲೋಕವಿಖ್ಯಾತ ಯಕ್ಷಿಣಿ ವಿದ್ಯಾ ವಿಭೀಕ್ಷಣನಂತೆ ನಮ್ಮ ಆಸ್ಥಾನದಲ್ಲಿ ತನ್ನ ವಿಚಿತ್ರ ವಿದ್ಯಾ ಪ್ರದರ್ಶನ ಮಾಡಲು ತಮ್ಮ ಆಜ್ಞೆ ಅಪೇಕ್ಷೆಗಾಗಿ ಕಾದಿರುವನು. ಸಹದೇವ ಏನು ಯಕ್ಷಣೆಯ ವಿದ್ಯಾ ವಿಭೀಕ್ಷಣನೆ? ಹೌದು ಗಾರುಡಿಗರು. ಮಾಧವನೆಂದೊಡನೆ ನಮ್ಮ ಶ್ರೀಕೃಷ್ಣ ಪರಮಾತ್ಮನೇ ಬಂದನೆಂದು ನಾನು ಸಂತೋಷಪಟ್ಟೆನು. ಆಗಲಿ, ಚಿಂತಾವಶನಾಗಿರುವ ಮನಸ್ಸಿಗೆ ತಾತ್ಕಾಲಿಕವಾಗಿ ಶಾಂತಿಯನ್ನು ಉಂಟು ಮಾಡಲು ಇದೇ ಒಂದು ಸೌಕರ್ಯ ಒದಗಿದಂತಾಗಿತ್ತು. ಆಗಲಿ, ಅವನನ್ನು ಬರಮಾಡು. ನಕುಲನನ್ನೂ ಕರೆ, ನಮ್ಮ ಭೀಮಾರ್ಜುನರನ್ನೂ ಬರ ಹೇಳು. ಪಾಂಚಾಲಿ ಮೊದಲಾದ ಶ್ರೀ ಸಮೂಹವನ್ನೇ ಸಹಕರಿಸಿ ವಿನೋದವನ್ನು ನೋಡಲು ಆ ಪಾರ್ಶ್ವದಲ್ಲಿ ಕುಳಿದಿತು. ಸ್ವಲ್ಪ ಹೊತ್ತನ್ನಾರರು ಆಟವನ್ನಾಡಿಸಿ ವಿನೋದದಿಂದ ಕಾಲ ಕಳೆಯೋಣ. ಇದರಿಂದ ಭೀಮಾರ್ಜುನರ ಮನಸ್ಸಿಗೂ ಶಾಂತಿ ಉಂಟಾಗಬಹುದು. ಮಾತಾಗ್ನೆ ಭೀಮಾರ್ಜುನರು ಸಂತೋಷದಿಂದ ಬರುವರು, ಇಲ್ಲವೋ ಬಾರದೆ ಇರಲಾರರು. ಅಗ್ರಜರಿಗೆ ನಮಸ್ಕರಿಸಿ. ಭೀಮಾರ್ಜುನರೇ, ನಿಮಗೆ ಮಂಗಳವಾಗಲಿ. ವತ್ಸ
ವತ್ಸ ಭೀಮಸೇನ, ಅಗ್ರಜ ಪಾರ್ಥ, ಅಗ್ರಜ ಯಾರು ಲೋಕವಿಖ್ಯಾತ ಯಕ್ಷಿಣಿಯ ವಿದ್ಯಾ ವಿಭೀಷಣನಂತೆ ನಮ್ಮ ಆಶ್ರಯವನ್ನು ವಹಿಸಿ ಬಂದಿರುವನಂತೆ ಅವನಿಂದ ಯಕ್ಷಿಣಿಯ ಆಟವನ್ನು ಆಡಿಸೋಣವೆಂದು ನಿಮ್ಮನ್ನು ಬರಮಾಡಿದೆ. ಆಗಬಹುದು. ಸಂತೋಷ. ದ್ರೌಪದಿ ಬಾಳ್ರಿ ರಾಯರಲ್ಲ ಮೆಚ್ಚುವಂತ ರಾಯರಲ್ಲ ಮೆಚ್ಚುವಂತ ಕನಸಿನಲ್ಲಿ ಕಾಣದ ಕನಸಿನಲ್ಲಿ ಕಾಣದ ಕನಸಿನಲ್ಲಿ ಕಾಣದ ಮನಸ್ಸಿನಲ್ಲಿ ತೋರಕ ಕನಸಿನಲ್ಲಿ ಕಾಣದ ಘನವಾದ ಯಕ್ಷಣೀಯ ಘನವಾದ ಯಕ್ಷಣೀಯ ತೋರುವ ಮಯಗರ ಗಾರುಡಿ ಮಾಧವ ಗಾರುಡಿ ಮಾಯಗಾರ ಗಾರುಡಿ ಘೋರ ಸರ್ಪರಾಜನ ದಾಟಿ ಬಾ ಘೋರ ಸರ್ಪರಾಜನ ಘೋರ ಸರ್ಪರಾಜನ ಸರಿಬಿಡಿ ದಾಟಿ ಬಾ ಘೋರ ಸರ್ಪರಾಜನ ಘೋರ ಸರ್ಪರಾಜನ ಸರಿಬಿಡಿ ದಾಟಿ ಬಾ ಘೋರ ಸರ್ಪರಾಜನ ಗಿರಣಿವನ ಅಚ್ಚರಿಯ ಅಚ್ಚರಿಯ ಬೀರುವಂತ ಗಾರುಡಿ ಮಯಗರ ಗಾರುಡಿ ಮಂತ್ರಮಯ ಮಾಡುತ್ತ ಮಂತ್ರಗಳ ಹಾಡುತ್ತ ಮಂತ್ರಮಯ ಮಾಡುತ್ತ ಮಂತ್ರಮಯ ಮಾಡುತ್ತ ಮಂತ್ರಗಳ ಹಾಡುತ್ತ ಮಂತ್ರಮಯ ಮಾಡುತ್ತ ಘನವಾದ ಯಕ್ಷಗಳ ನೋಟಗಳ ಘನವಾದ ಯಕ್ಷಮೀಯ ಮಯಗರ ಗಾರುಡಿ ಯಾರು ಕಾಣದ भारत चक्रवर्ती सार्वभौमा धर्मराज महाराज को जय।
ಪ್ರಚಂಡ ದೋರ್ದಂಡ ಬಲ ಪಂಡಿತ ಮಲಬಲ ರಣ ಪಂಡಿತ ಭೀಮಸೇನ ಮಹಾರಾಜ್ಗೂ ಜೈ ಪರಾಗ್ ಜೈ ಪರಾಗ್. ಪ್ರಬಲ ಪರಾಕ್ರಮ ಪರಿಶೋಭಿತ ಪಾಕಶಾಸನ ತನು ಸಂಜಾತ ಫಲ್ಗುಣ ಮಹಾರಾಜ್ಗೂ ಜೈ ಪರಾಗ್ ಜೈ ಪರಾಗ್. ನಯ ನೀತಿ ವಿಶಾರದ ನಕ್ಷತ್ರ ರಾಜ ತೇಜ ನಕುಲ ಮಹಾರಾಜಕ್ಕೂ ಜೈ ಪರಾಗ್ ಜೈ ಪರಾಗ್. ಸಕಲ ಶಾಸ್ತ್ರ ವಿಘ್ನ ಸರ್ಪಾಭಿರಂದನ ಪ್ರಜ್ಞ ಸಹದೇವ ಮಹಾರಾಜ್ಗೂ ಜೈ ಪರಾಗ್ ಜೈ ಪರಾಗ್. ಪೂಜ್ಯರಿಗೆ ನಮಸ್ಕರಿಸುವೆ. ವಿಷಯಾಸ್ತು ಧರ್ಮಪುತ್ರ ಲಬ್ಧ ಮನೋರಥನಾಗುವೆ. ಓಹೋ, ಇವರು ಯಾರು? ಪೂಜ್ಯರೇ, ಇವರ ಜಗತ್ ವಿಖ್ಯಾತರಾದ ಗಾರ್ಡಿಗರಂತೆ ಇವರಿಂದ ಯಕ್ಷಿಣಿಯ ಆಟವನ್ನಾಡಿಸಲು ಏರ್ಪಡಿಸಿವೆ. ನಾರಾಯಣ ನಾರಾಯಣ. ತಾವು ಈ ಸಮಯಕ್ಕೆ ಬಂದು ಶುಭಾಶಯವನ್ನು ಹೇಳಿದ್ದರಿಂದ ಬಹಳ ಸಂತೋಷವಾಯಿತು. ನಾರಾಯಣ ನಾರಾಯಣ. ಹಾಗಾದರೆ ನಾನು ಒಳ್ಳೆಯ ವಿನೋದ ಸಮಯಕ್ಕೆ ಬಂದಂತಾಯಿತು. ಪೂಜ್ಯರೇ, ನಾರಾಯಣ ಈ ನಾರಾಯಣ. ಪೀಠವನ್ನು ಮಂಡಿಸಿ. ಎಲ್ಲೋ ಗಾರ್ಡಿಗರೇ, ನಿಮ್ಮ ದೇಶವೇ ಯಾವುದು? ಸ್ವಾಮಿ ನಮ್ಮದು ಕಾಮಾರೂಪ ದೇಶ ಸ್ವಾಮಿ. ನಾರಾಯಣ ನಾರಾಯಣ. ಹೌದೌದು, ಕಾಮರೂಪದಂತೆಯೇ ಕಾಣುವುದು. ನಾರಾಯಣ ನಾರಾಯಣ. ಸ್ವಾಮಿ ನಮ್ಮ ಗುರುಗಳೆಂದರೆ ಸಾಮಾನ್ಯರಲ್ಲ. ನಿಜ ನಿಜ, ನಾನೀತನ ಆಟಗಳನ್ನು ಅನೇಕ ಸಾರಿ ನೋಡಿರುವೆ. ನಾರಾಯಣ ನಾರಾಯಣ. ಆದರೆ ಇವರು ಅಂತಹ ಚತುರನೇ. ಆ ವಿಷಯವನ್ನು ಎಷ್ಟೆಂದು ಹೇಳಿದರೂ ಸಾಲದಿರದು. ಇವರು ಅನೇಕ ಅಮೋಘ ಕೃತ್ಯಗಳನ್ನು ಸಹ ಮಾಡಿ ತೋರಿಸಬಲ್ಲರು. ನಾರಾಯಣ ನಾರಾಯಣ. ಮಹಾಪ್ರಭು, ಲಾಲಿಸು ರಾಜ ಲಲಾಮ ನಮ್ಮ ಪಾಲಿಸುವುದು ಘನ ಮಹಿಮಾ. ಮಹಾಪ್ರಭು, ಗಾರ್ಡಿಗರೇ, ಹೇಳುವವರಾಗಿ. ಲಾಲಿಸು ರಾಜ ಲಲಾಮ ನಮ್ಮ ಪಾಲಿಸುವುದು ಘನ ಮಹಿಮಾ.
ಲಾಲಿಸು ರಾಜ ಲಲಾಮ ನಮ್ಮ ಪಾಲಿಸುವುದು ಘನ ಮಹಿಮಾ ಕೂದಲಗಳು ನರನಾಥರನೇ ಕದ ಮಹಾಪ್ರಭು ಕೂದಲಗಳು ನರನಾಥರನೇ ಕರ ಕೌತುಕ ಪಡಿಸುತ್ತ ಬಹು ವಿದ್ಯೆಯಿಂದ ಕೌತುಕ ಪಡಿಸುತ್ತ ಬಹು ವಿದ್ಯೆಯಿಂದ ಲಾಲಿಸು ರಾಗ ಲಲಾಮ ನಮ್ಮ ಪಾಲಿಸುವುದು ಘನ ಮಹಿಮಾ ನಮ್ಮ ಪಾಲಿಸುವುದು ಘನ ಮಹಿಮಾ ಮಹಾಪ್ರಭು ಜಾತಿಯ ನಾಟಿಸುತ್ತಿಲ್ಲಿಗೆ ಬಂದಿಹ ಮಹಾಪ್ರಭು ಜಾತಿಯ ನಾಟಿಸುತ್ತಿಲ್ಲಿಗೆ ಬಂದಿಹ ಬೀದರಗಳು ನವನೀತ ಪಟಿಲಕ ಮಹಾಪ್ರಭು ಬೀದರಗಳು ನವನೀತ ಪಟಿಲಕ ಲಾಲಿಸು ರಾಜ ಲಲಾಮ ನಮ್ಮ ಪಾಲಿಸುವುದು ಘನ ಮಹಿಮಾ ನಮ್ಮ ಪಾಲಿಸುವುದು ಘನ ಮಹಿಮಾ ಪರತರ ಮಾಯಾ ಮೋಹನ ರಚನ ಪರತರ ಮಾಯಾ ಮೋಹನ ರಚನ ಪರಿಣತರೆನಿಸಿ ಹವನಿತ ಪತಿಲಕ ಪರಿಣತರೆನಿಸಿ ಹವನಿತ ಪತಿಲಕ ಲಾಲಿಸು ರಾಜ ಲಲಾಮ ನಮ್ಮ ಪಾಲಿಸುವುದು ಘನ ಮಹಿಮಾ ನಮ್ಮ ಪಾಲಿಸುವುದು ಘನ ಮಹಿಮಾ ನಿರುಪಮ ಗಾಯನ ನರ್ತನ ನಟನ ಮಹಾಪ್ರಭು ನಿರುಪಮ ಗಾಯನ ನರ್ತನ ನಟನ ಮುರಳಿ ವಾದನ ವಾಂಚಿತ ಮುರಳಿ ವಾದನ ವಾಂಚಿತ ಕದನ ಲಾಲಿಸು ರಾಜ ಲಲಾಮ ನಮ್ಮ ಪಾಲಿಸುವುದು ಘನ ಮಹಿಮಾ ನಮ್ಮ ಪಾಲಿಸುವುದು ಘನ ಮಹಿಮಾ ಪರತರ ಮಾಯಾ ಮೋಹನ ರಚನ ಪರತರ ಮಾಯಾ ಮೋಹನ ರಚನ ಪರಿಣತರೆನಿಸಿ ಹವನಿತ ಪತಿಲಕ ಲಲಾಮ ನಮ್ಮ ಪಾಲಿಸುವುದು ಘನ ಮಹಿಮಾ ನಮ್ಮ ಪಾಲಿಸುವುದು ಘನ ಮಹಿಮಾ ನಮ್ಮ ಪಾಲಿಸುವುದು ಘನ ಮಹಿಮಾ ಮಹಾಪ್ರಭು ನಾವು ಅನೇಕ ರಾಜಸ್ಥಾನಗಳಲ್ಲಿ ನಮ್ಮ ವಿದ್ಯಾ ಪ್ರದರ್ಶನಗಳನ್ನು ಮಾಡಿ ಅನೇಕ ಬಹುಮಾನ ಗಳಿಸಿರುವರು ಮಹಾಪ್ರಭು. ಸ್ವಾಮಿ, ಈ ಮಹಾನುಭಾವನ ವಿದ್ಯಾಶಕ್ತಿ ಚಾತುರ್ಯಗಳನ್ನು ಅಷ್ಟಿಷ್ಟನ್ನು ವರ್ಣಿಸಲು ಸಾಧ್ಯವಿಲ್ಲ. ಈ ಪುಣ್ಯ ಸ್ವರೂಪನ ದರ್ಶನ ಮಾಡಿದರೆ ನಮ್ಮ ನಿಮ್ಮ ಪಾಪಗಳೆಲ್ಲವೂ ಪರಿಹಾರವಾಗುವವು. ನೋಡಿದ್ದೀರೋ ಈ ದುರಾಂಕಾರಿ ಅರ್ಜನು ತಾವು ಮಟ್ಟಿಗೆ ಸ್ವಲ್ಪ ಹೆಚ್ಚಿಗೆ ಹೇಳಿದ್ದಕ್ಕೆ ಇವನಾಗಲೇ ಆರಂಭಿಸುವನು. ಎಲ್ಲವೋ ಅವಿವೇಕಿ, ಏನಂದೆಯೋ? ಈ ಪುಣ್ಯ ಸ್ವರೂಪನ ದರ್ಶನ ಮಾಡಿದರೆ ನಮ್ಮ ಪಾಪಗಳೆಲ್ಲವೂ ಪರಿಹಾರವಾಗುವುದು. ಭ್ರಷ್ಟ ಲೋಕ ಮಿಶ್ರಿತ ಪರಾಕ್ರಮಗಳಾದ ಭೀಮಾರ್ಜುನರಲ್ಲಿ ಒಬ್ಬ ಬಡ ಹಾವಡಿಗನನ್ನು ಎಷ್ಟೊಂದು ಮಗಳಿವೆಯೋ. ಸ್ವಾಮಿ, ಕ್ಷಮಿಸಬೇಕು. ಈತನನ್ನು ಸಾಮಾನ್ಯವಾದ ಹಾವಡಿಗನೆಂದು ತಿಳಿಯಕೂಡದು. ಈತನು ಸರ್ವಜ್ಞನು, ಸಾಕ್ಷಾತ್ ಲಕ್ಷ್ಮೀಶನು. ನಾರಾಯಣ ನಾರಾಯಣ ಆದಿಶೇಷನ ಎಡೆ ಬಿಚ್ಚಿ ನಲಿದಾಡಿ ತೂಗಾಡುವಂತೆ ಮಾಡಬಲ್ಲನು ಸ್ವಾಮಿ. ನಾರಾಯಣ ನಾರಾಯಣ, ನಿಜ ನಿಜ. ಈತನಲ್ಲಿರುವ ಆ ಸರ್ಪವು ಆದಿಶೇಷನ ಅವತಾರವಾಗಿಯೇ ಇರುವ ನಾನದನ್ನು ನೋಡಿರುವೆನು. ನಾರಾಯಣ ನಾರಾಯಣ. ಎಲ್ಲವೋ ನಿನ್ನ ಆತ್ಮ ಪ್ರಶಂಸವು ಪುರಾಣ ಕಥವು ನನಗೆ ಬೇಡ. ನಿಮಗೆ ಯಾವ ಯಾವ ವಿದ್ಯೆಗಳು ಬರುವು ಹೇಳು, ಅನಂತರ ಇಲ್ಲಿ ಆಡಬೇಕಾಗಿರುವುದನ್ನು ತಿಳಿಸುತ್ತೇವೆ. ಗುರುಗಳೇ, ಹೇಳಲೆ. ಶಿಷ್ಯ ಹೇಳು, ಪ್ರಭುಗಳಿಗೆ ಎಲ್ಲವನ್ನು ವಿವರವಾಗಿ ತಿಳಿಸು. ಸ್ವಾಮಿ, ಅಪ್ಪಣೆ ಮಹಾಸ್ವಾಮಿ. ಈ ನಮ್ಮ ಗುರುಗಳು ಮುರಳಿ ವಾದನದಲ್ಲಿ ಅದ್ವಿದ್ಯನು, ಗಾನ ವಿದ್ಯೆಯಲ್ಲಿ ನಿಪುಣನು, ನಾನಾ ವಿಧದಲ್ಲಿ ನಿಪುಣನು, ಅಭಿನಯ ಕಲಾವಿದನು. ಚಿತ್ರ ವಿಚಿತ್ರವಾದ ವೇಷಗಳನ್ನು ಧರಿಸಿ ಗರ್ಭಿಷ್ಠರನ್ನು ಕೆಳಗಿಸಿ ಗೇಲಿಗೆ ಹಚ್ಚಿ ಅವಮಾನ ಪಡಿಸುವುದರಲ್ಲಿ ಈ ತರ ಸಮನರೇ
ಇಲ್ಲ, ಈತನಿಗೆ ಅಲ್ಲದೆ ಅಗ್ನಿಸಮನ, ವಾಯುಸಮನ, ಜಲಸಮನ, ಆಕಾಶಗಮನ, ಸುರಮೋಹನ, ನವಮೋಹನ, ಶ್ರೀಮೋಹನ, ಪಕ್ಷಿಮೋಹನ, ರಾಕ್ಷಸ ಮೋಹನ ಮೊದಲಾದ ಅಸಂಖ್ಯಾತ ವಿದ್ಯೆಗಳು ಬರುವವು. ಅಷ್ಟು ಮಾತ್ರವೇ ಅಲ್ಲ ಸ್ವಾಮಿ, ಖಗೋಳ, ಭೂಗೋಳ, ಕಾಳಿ, ಕರಾಳಿ, ಕಪಾಲಿ, ಮಾಲಿನಿ, ಶಾಲಿನಿ, ಡಾಕಿನಿ, ಭೈರವಿ, ಬಾಳ, ಬಂಗಾಳ, ಚಂಡಿ, ಚಾಮುಂಡಿ ಮೊದಲಾದ ಅಸಂಖ್ಯಾತ ವಿದ್ಯೆಗಳು ಬರುವ ಸ್ವಾಮಿ. ಯಾರಿಗನೇ ಹೇಳೋಣ, ಈತನು ದುಷ್ಟ ಶಿಕ್ಷಕನು, ಶಿಷ್ಟ ರಕ್ಷಕನು, ದುರಂಧರನು ಸ್ವಾಮಿ. ಮಹಾನುಭಾವನು ಮಹಾನುಭಾವನು ನಾರಾಯಣ ನಾರಾಯಣ. ಛೀ ಭ್ರಷ್ಟ! ಏನಂದೆ? ಇವನು ದುಷ್ಟ ಶಿಕ್ಷಕನಂತೆ, ಶಿಷ್ಟ ರಕ್ಷಕನಂತೆ. ಈ ತಿರುಕನ ಅಯೋಗ್ಯ ಶರಣಾಗತ ಕಲ್ಪತರುಗಳಾದ ಈ ಪಾಂಡವರ ಮುಂದೆ ಈ ಆವಾಡಿಗ ತಿರುಕನು ಶಿಷ್ಟ ರಕ್ಷ ದುರಂಧರ ಎಂದು ಬಗಳುತ್ತಿರುವೆ. ಅಯೋಗ್ಯ! ಸಾಕು, ನಿಲ್ಲಿಸು. ಕೆಲವೋ ಶಿಷ್ಯ, ಸಾಕು ನಿಲ್ಲಿಸು. ನೀನು ಆ ಬಡ ಬ್ರಾಹ್ಮಣರ ಮುಂದೆ, ಬಡ ಮುನಿಗಳ ಮುಂದೆ, ಸ್ತ್ರೀಯರ ಮುಂದೆ ಹೊಗಳಿದಂತೆ ಹೊಗಳುವೆಯಲ್ಲ. ನೀನು ಹೊಗಳುವುದೇನು? ಇವರಿಗೆ ಕೆಲವು ವಿನೋದವಾದ ಆಟಗಳನ್ನಾಡಿಸಿ ತೋರಿಸೋಣ, ಅದರಿಂದ ನಮ್ಮ ಶಕ್ತಿಯವರಿಗೆ ವ್ಯಕ್ತವಾಗುವುದು. ನೀನು ಹೊಗಳುವುದೇನು? ಸ್ವಾಮಿ, ತಾವು ಲೋಕವಿಖ್ಯಾತ ಗಾನ ನಾಟ್ಯ ಕಲೆಗಳಲ್ಲಿ ಲೋಕವಿಖ್ಯಾತ ನೈಪುಣ್ಯವನ್ನು ಪಡೆದಿರುವ ನಾಟ್ಯಾಚಾರ್ಯರು. ಗುರುಗಳೇ, ಇವರೇ ಅಲ್ಲವೇ ಎಣ್ಣಾಗಿ ಸೀರೆಯನ್ನು ಹುಟ್ಟು ಆ ಉತ್ತರ ಗಾನ ನಾಟ್ಯವನ್ನು ಕಲಿಸುತ್ತಿದ್ದವರು? ಕೆಲವೋ ಶಿಷ್ಯ, ಸುಮ್ಮನಿರಬಾರದೇನೋ? ಎಂತಹ ಬುದ್ಧಿಹೀನನೋ ನೀನು? ನಾನಿಂದ ಆಗಿಂದ ಹೇಳಿದ ಅಷ್ಟೇ ಗುರುಗಳೇ. ಸ್ವಾಮಿ, ತಾವು ಇಂದ್ರ ಲೋಕದಲ್ಲಿ ರಂಭಾ ಊರ್ವಶಿಯರ ಗಾನನಾಟ್ಯಗಳನ್ನು ನೋಡಿ ಕೇಳಿ ಆನಂದಪಟ್ಟವರು. ಅಲ್ಲದೆ ವೇಷಭೂಷಣ ಚತುರಿಯಾದ ಅಪ್ಸರೆಯರ ಗಾನನಾಟ್ಯಾಭಿನಯಗಳನ್ನು ನೋಡಿ ಕೇಳಿದವರು. ತಮ್ಮ ಎದುರಿನಲ್ಲಿ ನಮ್ಮ ಕುಶಲ ವಿದ್ಯಾ ನೈಪುಣ್ಯವನ್ನು ಪ್ರದರ್ಶಿಸಬೇಕೆಂದು ಬಹು ಆತರದಿಂದ ಬಂದಿರುವೆವು. ಕೋಪಿಸದೆ ದಯಮಾಡಿ ಆಜ್ಞೆಯನ್ನು ದಯಪಾಲಿಸಬೇಕು ಮಹಾಸ್ವಾಮಿ. ಹೋಗಲಿ ಅಣ್ಣ ಭೀಮಸೇನ, ಯಾವ ಆಟವನ್ನಾಡಿಸೋಣ? ನಾದ ಮಾಡಿಸೋಣವೇ ಅಥವಾ ನರ್ತನ ಮಾಡಿಸೋಣವೇ? ನಿನಗೆ ಯಾವಾಗಲೂ ಹೆಣ್ಣು ವಿದ್ಯೆಗಳಾದ ಗಾನ ನಾಟ್ಯಗಳಲ್ಲಿ ಅಭಿಲಾಷೆ. ಸಾಹಸ ಪ್ರದರ್ಶಕವಾದ ಆಟವೊಂದನ್ನು ಆಡಿಸಿದರೆ ನೋಡಲು ನನಗೆ ಅಭಿಲಾಷೆ ಉಂಟು. ವತ್ಸ ಭೀಮಸೇನ, ಅರ್ಜುನ, ನಕುಲ, ಸಹದೇವ, ನಮ್ಮ ನಮ್ಮ ಅಭಿಲಾಷೆಗಳಂತೆ ಆಟಗಳನ್ನು ಒಂದೊಂದಾಗಿ ಆಡಿಸೋಣ. ಮೊದಲು ಪೂಜ್ಯರಾದ ನಾರದರು ಯಾವ ಆಟವನ್ನು ಅಪೇಕ್ಷಿಸುವರೋ ಅದನ್ನು ಮೊದಲು ಆಡಿಸುವುದು ಉತ್ತಮವೆಂದು ನನಗೆ ತೋರುವುದು. ನಿಮ್ಮ ಅಭಿಮತವೇನು? ಆಗಬಹುದು, ಬಹಳ ಸಂತೋಷ. ಪೂಜ್ಯರೇ, ಅಣ್ಣನು ಸಮಂಜಸವಾಗಿ ಹೇಳಿದನು. ಅದರಂತೆ ತಮ್ಮ ಅಭಿಲಾಷೆಯನ್ನು ಅಪ್ಪಣೆಗೊಳಿಸಬೇಕು. ನಾರಾಯಣ ನಾರಾಯಣ. ಭೀಮಸೇನ, ಇವನು ವೇಷಭೂಷಣದಲ್ಲಿ ಮಹಾನಿಪುಣನೆಂದು ಹೇಳಿದನಲ್ಲವೇ? ಈಗ ಇವನು ಶ್ರೀಕೃಷ್ಣ ಪರಮಾತ್ಮನಂತೆ ವೇಷವನ್ನು ಧರಿಸಿ ಇಲ್ಲಿ ಕೊಳಲನ್ನೂದುತ್ತಾ ನಾಟ್ಯವಾಡಿದರೆ ನನಗೆ ನೋಡಲು ಅಭಿಲಾಷೆಯುಂಟು. ನಾರಾಯಣ ನಾರಾಯಣ. ಪೂಜ್ಯರೇ, ಎಂತಹ ಆಟವನ್ನು ಹೇಳಿದಿರಿ! ಇದು ಸರ್ವಸಮ್ಮತವೆಂದು ನನಗೆ ತೋರುವುದು. ಇಲ್ಲವೋ ಗಾರ್ಡಿಗರೇ, ಮಹಾಪ್ರಭು, ನಾರದರ ಅಪೇಕ್ಷೆಯಂತೆ ನೀವು ಶ್ರೀಕೃಷ್ಣ ಪರಮಾತ್ಮನ ವೇಷವನ್ನು ಧರಿಸಿ ಇಲ್ಲಿ ನಾಟ್ಯ ಮಾಡಬಲ್ಲಿರಾ? ಅಪ್ಪಣೆ ಮಹಾಸ್ವಾಮಿ, ಮಾಡುವೆವು. ಶಿಷ್ಯ ಮಕರವರ್ಮ, ಗುರುಗಳಿಗೆ ನಮ್ಮ ವಿಚಾರವೆಲ್ಲವನ್ನು ಪ್ರಭುಗಳಿಗೆ ವಿವರವಾಗಿ ತಿಳಿಸು. ನಾನು ಇನ್ನು ವೇಷಭೂಷಿತರಾಗಿ ಬರುವೆನು. ಆಗಲಿ. ಗೀತನೆ ನಮ್ಮಯ್ಯ ಗುರುವ, ಜಗಗೀತನ ದರ್ಶನ ಪಾತಕ ಹಲವೋ ಲಲಿತು, ಓಹೋ ಲಲಿತು, ಅಹ ಲಲಿತು ಜಗತಿ ರಾಜ ಪಾಲಿಸು ಬಾಲರ ಪಕರತೆಗ. ನೀತಿವಂತರ ಕಲ್ಪತರುವ ನೀತಿವಂತರ ಕಲ್ಪತರುವ ಹೋಗು ಗೊತ್ತ ಪಿಚಾಚಿಗಳಿಗೆಲ್ಲವೂ ಗುರುಜಿಂದು ಮತ್ತೊಂದೇ ನಡೆದು
ಮಾತನ್ನೇ ನಡೆಸುವುದು ಎಂಬುದಿಲ್ಲವೋ ಓಹೋ ರಾಜ ನಮ್ಮ ಪಾಲಿಸು ಬಾಲರ ಬಸರ ತೇಜ ಸೋದರ ಪಾಲಿಸಬಲ್ಲ ಸೋದರ ಪಾಲಿಸಬಲ್ಲ ಸಗನಿ ನೀತಿನಿರುವ ಘಾತುಕರನ ಕಾಲು ಕೋಟಿ ರಂಗದಿ ಕುಳಿಸಲು ಬಲ್ಲ ಲಾಲಿಸು ಓಹೋ ಲಾಲಿಸು ಆಹಾ ಲಾಲಿಸು ರಾಜ ರಾಜ ಪಾಲಿಸು ಬಾಲರ ಬಸರ ತೇಜ ದಕ್ಷಿಣ ಶಕ್ತಿಗಳೆಲ್ಲ ದಕ್ಷಿಣ ಶಕ್ತಿಗಳೆಲ್ಲ ಕರ ದಕ್ಷಿಣದಲ್ಲಿ ಬಂದು ಕೇಳುವನು ಎಲ್ಲ ಲಾಲಿಸು ಓಹೋ ಲಾಲಿಸು ಆಹಾ ಲಾಲಿಸು ರಾಜು ರಾಜ ನಮ್ಮ ಪಾಲಿಸು ಬಾಲರ ಬಸರ ತೇಜ ದಕ್ಷಿಣ ಶಕ್ತಿಗಳೆಲ್ಲ ದಕ್ಷಿಣ ಶಕ್ತಿಗಳೆಲ್ಲ ಕರ ದಕ್ಷಿಣಗಳು ಬಂದು ಕೇಳುವನು ಎಲ್ಲ ಲಾಲಿಸು ಓಹೋ ಲಾಲಿಸು ಆಹಾ ಲಾಲಿಸು ರವಿ ರಾಜ ನಮ್ಮ ಪಾಲಿಸು ಬಾಲರ ಬಸರ ತೇಜ ದಕ್ಷಿಣ ಶಕ್ತಿಗಳೆಲ್ಲ ಕರ ದಕ್ಷಿಣಗಳು ಬಂದು ಕೇಳುವನು ಎಲ್ಲ ಲಾಲಿಸು ಓಹೋ ಲಾಲಿಸು ಆಹಾ ಲಾಲಿಸು ರಾಜ ಪಾಲಿಸು ಬಾಲರ ಬಸರ ತೇಜ ಪಾಲಿಸು ಬಾಲರ ಬಸರ ತೇಜ ಹೆಚ್ಚಿದರೆ ಮಾಡ್ಪವನ್ನೆಲ್ಲ ಹೆಚ್ಚಿದರೆ ಮಾಡ್ಪವನ್ನೆಲ್ಲ ದುಷ್ಟ ಶಿಕ್ಷಕನಿ ತನು ರಕ್ಷಿಪ ನಮ್ಮ ಅತ್ಯಾಗೋಚರನಾದ ಲಕ್ಷ್ಮೀಕನೇ ನಿಜ ಲಾಲಿಸು ಓಹೋ ಲಾಲಿಸು ಆಹಾ ಲಾಲಿಸು ಪಾಲಿಸು ಬಾಲರ ಬಸರ ತೇಜ ಪಾಲಿಸು ಬಾಲರ ಬಸರ ತೇಜ ಮಹಾಸ್ವಾಮಿ ಯಾರಿಗನೆ ಹೇಳುವ ನಾನು ಈತನಿಗೆ ಭಾರತ ವಿದ್ಯೆ ಇಲ್ಲೇ ಸಾಕ್ಷಾತ್ ಸರ್ವ ಸಾಕ್ಷಾತ್ನು ಲಕ್ಷ್ಮೀಶನ್ ಮಹಾಸ್ವಾಮಿ ಒಡಗು ಈ ಅಯೋಗ್ಯನ ಬಾಯಿಗೆ ಅಡ್ಡಿಯೇ ಇಲ್ಲವೇ? ಈ ತಿರುಕನನ್ನು ಹೊಗಳುತ್ತಿರುವನಲ್ಲ, ಅವನು ಸರ್ವಜ್ಞನಂತೆ, ಸಾಕ್ಷಾತ್ ಲಕ್ಷ್ಮೀಶನಂತೆ. ಎಂತಹ ದುರಾಂಕಾರಿ ಇವರು! ನಾರಾಯಣ ನಾರಾಯಣ. ಭೀಮಸೇನ, ಈ ಹುಚ್ಚನು ಹೇಗೆ ಬೇಕಾದರೂ ಹರಟಿಕೊಳ್ಳಲಿ, ಸುಮ್ಮನಿರು. ಎಲ್ಲ ಗಾರುಡಿಗ, ನೀನು ನಿನ್ನ ಗುರುವನ್ನು ಈಗ ಇಷ್ಟು ಹೊಗಳಿದೆ ಅಲ್ಲವೇ? ಈಗ ವ್ಯಕ್ತವಾಗುವುದು ಅವನ ಶಕ್ತಿಯು. ನಾರಾಯಣ ನಾರಾಯಣ. ಹೌದು ಮಹಾಸ್ವಾಮಿ, ಈ ನಮ್ಮ ಗುರುಗಳ ಶಕ್ತಿ ಸಾಹಸವು ಅಷ್ಟಿಷ್ಟೇನ ವರ್ಣಿಸಲು ಸಾಧ್ಯವಿಲ್ಲ. ಆಹಾ, ಇದೇನಿದು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮ ಬಂದಂತೆ ತೋರುತ್ತಿರುವುದಲ್ಲ? ಅಹುದು ತಾಯಿ, ಅಹುದು. ಈತನೇ ಶ್ರೀಕೃಷ್ಣ ಮೂರ್ತಿಯು. ಈತನಿಗೆ ನಮಸ್ಕರಿಸು. ನಾರಾಯಣ ನಾರಾಯಣ. ಹೌದು ತಾಯಿ, ಈತನೇ ಶ್ರೀಕೃಷ್ಣ ಪರಮಾತ್ಮ. ಈತನಿಗೆ ನಮಸ್ಕರಿಸಮ್ಮ. ಅಣ್ಣ, ಎಲ್ಲವೋ ಶಿಷ್ಯ, ಸ್ವಲ್ಪ ಸುಮ್ಮನಿರಬಾರದೆ? ಈ ತಂಗಿ ಪ್ರಣಾಮ ಸ್ವೀಕರಿಸು ಅಣ್ಣ.
ಅದರಂತೆ ಹೇಳುತ್ತಿರುವೆಯ? ಇವನ ವೇಷವನ್ನು ಮೆಚ್ಚಿ ಭ್ರಾಂತರಾಗಿ ಆಕೆ ನೋಡಲು ಬಂದರೆ ಅವನಿಗೆ ನಮಸ್ಕಾರ ಮಾಡೆನ್ನುವೆ. ಈ ತಿರುಕನಿಗೆ ದ್ರೌಪದಿಯಂತಹ ಮಹಾರಾಣಿ ನಮಸ್ಕರಿಸಬೇಕೆ? ಅಯೋಗ್ಯ, ನಮ್ಮಲ್ಲಿ ಸರ್ಸವಾಡಲು ಬಂದಿರುವೆಯ? ಕೆಲವೋ ಶಿಷ್ಯ, ಸುಮ್ಮನಿರಬಾರದೇನು? ಎಂತಹ ಬುದ್ಧಿಹೀನನೋ ನೀನು. ನಾರದರು ಹೇಳಿದ ಅಷ್ಟೇ ಗುರುಳೆ. ಏನು ಆಶ್ಚರ್ಯ! ಇವನೆಂತಹ ಕಲಾ ಚತುರನು! ಶ್ರೀಕೃಷ್ಣನ ರೂಪಕ್ಕೂ ಈ ಆಕೃತಿಗೂ ಸ್ವಲ್ಪ ಭೇದವೇ ಕಾಣುವುದಿಲ್ಲವಲ್ಲ? ನಿಜ ನಿಜ ಅಣ್ಣ, ನನಗೂ ಹಾಗೆಯೇ ಕಾಣುತ್ತಿರುವುದು. ಇವನ ಭೂಷಗಳು ಶ್ರೀಕೃಷ್ಣನಂತೆ ಧರಿಸಿರುವುದು, ಸಾಧ್ಯವ ರೂಪವನ್ನು ಅದೇ ರೀತಿಯಾಗಿ ಮಾರ್ಪಡಿಸಿಕೊಂಡಿರುವುದಲ್ಲ. ಏನು ಆಶ್ಚರ್ಯ! ಅಣ್ಣ, ಈತನೇ ನಿಜವಾಗಿಯೂ ಶ್ರೀಕೃಷ್ಣ ಪರಮಾತ್ಮನೆಂದು ನನಗೆ ಕಾಣುವುದು. ಅಣ್ಣ, ನನಗೂ ಅದರಂತೆ ಕಾಣುವುದು. ಇದನ್ನು ವೇಷವೆಂದು ನಾನು ನಂಬಲಾರೆನು. ಅವರವರ ಮನೋವೃತ್ತಿಗೆ ತಕ್ಕಂತೆ ಅವರವರಿಗೆ ಕಾಣುವುದು. ಈ ಕಳೆಯೇ ಅಂತಹದ್ದು ಮಹಾಸ್ವಾಮಿ. ಸಹೋದರರೇ, ನೀವೇ ಈ ರೀತಿಯಾಗಿ ಭ್ರಾಂತರಾಗಿರುವಲ್ಲಿ ಇನ್ನು ಪಾಂಚಾಲಿಯು ವಿಭ್ರಾಂತರಾದದ್ದು ಆಶ್ಚರ್ಯವೇ. ಆದರೂ ಇವನು ಸಾಮಾನ್ಯನಾದ ಗಾರ್ಡಿಗನಲ್ಲ. ನಾರಾಯಣ ನಾರಾಯಣ, ನಿಜ ನಿಜ. ಆಗಲಿ, ನಾಟ್ಯವಾಗಲಿ. ನಾರಾಯಣ ನಾರಾಯಣ. ಅಣ್ಣ, ಕೃಷ್ಣನಲ್ಲಿ ನನಗೆ ಅಷ್ಟು ಕೋಪವಿದ್ದರು ಅವರಂತೆ ವೇಷವನ್ನು ಧರಿಸಿರುವ ಈ ಗಾಡಿಗನ ಚಾತುರ್ಯಕ್ಕೆ ಮೆಚ್ಚಿ ಈ ಆಕಾರವನ್ನು ನೋಡಿದ ಮಾತ್ರಕ್ಕೆ ಹೋಗಿ ಇವನನ್ನೇ ಲಂಘಿಸಿ ಬಿಡಬೇಕೆಂಬುದು ಸಂತೋಷ ಉಂಟಾಗುವುದಲ್ಲ. ಏನಾಶ್ಚರ್ಯ! ಜಪಾರ್ಥ, ನನ್ನ ಮನಸ್ಸಿನ ಸ್ಥಿತಿಯು ಅದೇ ರೀತಿಯಾಗಿರುವುದಲ್ಲ? ಭೀಮಸೇನ, ಪಾರ್ಥ, ಇವನಂತಹ ಗಾರಡಿಗನು ಇನ್ನೊಬ್ಬನಿಲ್ಲವೇ ಇಲ್ಲ. ಇವನ ವೇಷಭೂಷಣಗಳು ಚಾತುರ್ಯವೊಂದರಿಲ್ಲಿ. ದೇವಲೋಕದಲ್ಲಿ ನಾನು ನೋಡಿದ ಊರ್ವಶಿಯ ಗಾನ ನಾಟ್ಯಗಳು ಎಷ್ಟು ಮನೋಹರವಾಗಿರುವುದು. ಮಹಾಸ್ವಾಮಿ, ರಂಭ ಊರ್ವಶಿ ಮೇನಕೆಗೂ ಸಹ ಇವರೇ ನಾಟ್ಯವನ್ನು ಕಲಿಸಿಕೊಡುತ್ತಿದ್ದವರು. ನಾವು ಮೆಚ್ಚಿದಾಗಲ್ಲ ಈ ಹುಚ್ಚ ಉಬ್ಬಿ ರಗಲಾರಂಭಿಸವನಲ್ಲ. ಸ್ವಾಮಿ, ತಾವು ಕೋಪಿಸಬಾರದು. ಆಟಗಾರನ ಮಾತುಗಳೇ ಹಾಗೆ, ತನ್ನ ಮನಸ್ಸಿಗೆ ಬಂದಂತೆ ಹರಟುವುದೇ ಆತನ ಸ್ವಭಾವವು. ತಾವು ಕೋಪಿಸಬಾರದು. ನಿಜವಾದ ವಿಚಾರವನ್ನು ಮಾತ್ರ ಗ್ರಹಿಸಬೇಕು ಮಹಾಸ್ವಾಮಿ. ಮತ್ತೆ ಯಾವ ಆಟವನ್ನು ಆಡಬೇಕು ಅಪ್ಪಣೆಯಾಗಲಿ ಮಹಾಸ್ವಾಮಿ. ವತ್ಸ ಭೀಮಸೇನ, ಅಗ್ರಜ, ಅರ್ಜುನ, ಅಗ್ರಜ, ನಾರದರು ಅಪೇಕ್ಷಿಸಿದ ಆಟವಾಯಿತಷ್ಟೇ. ಇನ್ನು ನಿಮ್ಮ ನಿಮ್ಮ ಅಭಿಲಾಷೆಗಳನ್ನು ತಿಳಿಸಿ ಈ ಗಾರ್ಡಿಗನಿಗೆ. ಇಲ್ಲವೋ, ನಿಮ್ಮ ವೇಷಗಾನ ನಾಟ್ಯ, ಈ ಹೆಣ್ಣು ವಿದ್ಯೆಗಳು ಸಾಕು. ನಿಮ್ಮ ಅಶ್ವವನ್ನು ಸರ್ಪವನ್ನು ತಂದು ಅವುಗಳ ಆಟವನ್ನು ಆಡಿಸಿ ನೋಡೋಣ. ಸ್ವಾಮಿ, ಆಟವನ್ನು ಆಡಿಸುವುದು ಹಾವಿಂದ ಮಾತ್ರವೇ. ಈ ಹಾವನ್ನು ಹೊತ್ತು ತರುವುದಕ್ಕಾಗಿ ಈ ನಮ್ಮ ಗುರುಗಳು ಆ ಕುದುರೆಯನ್ನು ಇಟ್ಟುಕೊಂಡಿರುವವರು. ಹೌದೇನೋ? ಹೌದು ಮಹಾಸ್ವಾಮಿ. ಶಿಷ್ಯ ಮಕರವರ್ಮ, ನಮ್ಮ ಪ್ರತಿಜ್ಞೆಯನ್ನು ಈ ಎಲ್ಲಾ ವಿಚಾರಗಳನ್ನು ಪ್ರಭುಗಳಿಗೆ ವಿವರವಾಗಿ ತಿಳಿಸು. ನಾನು ವೇಷವನ್ನು ಭೂಷಿಸಿ ಅಲ್ಲ ಪಲ್ಲಟಿಸಿ ಬೇಗ ಬರುವೆನು. ಆಗಲಿ ಗುರುಗಳೇ. ಎಲ್ಲವೋ, ಈ ಹಾವನ್ನು ಒತ್ತು ತರಲು ನಿಮಗೆ ಕುದುರೆ ಬೇಕೆ? ಎಂತಹ ಹಳೆಯಿನರ ನೀವು? ನಾರಾಯಣ ನಾರಾಯಣ. ಭೀಮಸೇನ, ಈ ಆಟಗಾರರು ಜನರನ್ನು ಭ್ರಾಂತಿಪಡಿಸಲು ಇಂತಹ ಆಡಂಬರಗಳನ್ನು ಮಾಡುವುದೇ ಇವರ ಸ್ವಭಾವವು. ನಾರಾಯಣ ನಾರಾಯಣ. ಮಹಾಸ್ವಾಮಿ, ಈ ಸರ್ಪವು ಸಾಮಾನ್ಯವಾದದ್ದಲ್ಲ. ಸಾಕ್ಷಾತ್ ಆದಿಶೇಷನಿಂದ ಹೇಳಬೇಕು. ಈ ಹಾವನ್ನು ಇದನ್ನು ಕುದುರೆ ಇದನ್ನು ಹಾವನ್ನು ಹೊರಗುವುದಕ್ಕೆ ಕುದುರೆ ಮಾತ್ರ ಹೊರಬೇಕು. ನಿಜ? ಹಾಗಾದರೆ ಇದನ್ನು ಹೊರಲು ನಿಮ್ಮಿಂದ ಸಾಧ್ಯವಿಲ್ಲವೇ? ನಮ್ಮಿಂದ ಲೋ ಸಾಧ್ಯವಿಲ್ಲ, ನಿಮ್ಮಿಂದ ಲೋ ಸಾಧ್ಯವಿಲ್ಲ. ನಾರಾಯಣ ನಾರಾಯಣ. ನೋಡಿದೆಯಾ ಭೀಮಸೇನ, ಎಂತಹ ಅವಮಾನಕರವಾದ ಮಾತುಗಳನ್ನಾಡುತ್ತಿರುವನು. ನಾರಾಯಣ ನಾರಾಯಣ.
ಅರಟದಿರೋ ಪರಿಪರಿವಿದಲ್ಲಿ ವಿರೋಧ ವಚನವ ಪರಿಪರಿವಿದಲ್ಲಿ ವಿರೋಧ ವಚನವ ಚೀತಿರುತ್ತ ಚೀಚಿರುತ್ತ ಅರಟದಿರೋ ಆಡದು ಹೇಳು ಮಾಡು ನವನವ ಮತಿಯೋ ಆಡು ಆಡದು ಹೇಳು ಮಾಡು ನವನವ ಮತಿಯೋ ಮಠವು ಬೇಡ ಇಡವಿದು ಇಳಿ ಮಠುಕರ ಬಲು ಮಠರಿ ನಿಮ್ಮ ಈ ಚೀತಿರುತ್ತ ಅರಟದಿರೋ ಚೀತಿರುತ್ತ ಚೀಚಿರುತ್ತ ಅರಟದಿರೋ ಅವಿವೇಕಿ ಎಷ್ಟೋ ನಿನ್ನ ಔದತ್ಯ ಇಲ್ಲಿ ಈಗ ನೀನು ಯಾರೊಡನೆ ಮಾತನಾಡುತ್ತಿರುವ ಎಂಬುದನ್ನು ತಿಳಿದಿರುವೆ ಅವಿವೇಕಿ ಅದೇದಿಗೆ ಸ್ವಾಮಿ ಹೀಗೆ ಹೇಳುವಿರಿ ನನಗೇನು ಕಣ್ಣು ಕಾಣೋದಿಲ್ಲವೆ ಸಾರ್ವಭೌಮ ವಿಶಿಷ್ಟರ ಚಕ್ರವರ್ಗ ಸಭೆಯಲ್ಲಿ ಮಹಾವೀರನಾದ ಭೀಮಸೇನನ ದೇವರೊಡನೆ ಮಾತನಾಡುತ್ತಿರುವೆನು ನನ್ನ ಔದತ್ಯವೇನಿರುವುದು ಸ್ವಾಮಿ ಹೋಗಾದರೆ ಈ ನಿನ್ನ ಬಡ ಕೀಟವನ್ನೆತ್ತಲು ಈ ಕೀಟ ಕಾಂತುಕದಿಂದ ಆಗಲೆಂದು ನಿನ್ನ ಹಲ್ಲುಗಳನ್ನು ಮುರಿದು ಹಳ್ಳ ನಡುವುದನ್ನು ಗೊತ್ತಿಲ್ಲವೋ ಸ್ವಾಮಿ ತಾವು ಕೀಚಕಾಂತಕರೆಂದು ಕೇಳಿರುವೆವು ನನ್ನ ಹಲ್ಲನ್ನು ಮುರಿದು ಸೊಲ್ಲನ್ನು ಅಡಗಿಸಿದ್ರು ಚಿಂತೆ ಇಲ್ಲ ತಾವು ಈ ಸರ್ಪವನ್ನು ಎತ್ತಿ ನಿಮ್ಮ ಹಲ್ಲು ಸೊಲ್ಲನ್ನು ಉಳಿಸಿಕೊಂಡಿರಿ ಸಾಕೋ ಮಹಾತ್ಮನೇ ಅಯೋಗ್ಯ ಸಾಕು ನಿಲ್ಲಿಸೋ ಇವನೊಬ್ಬ ಹುಚ್ಚನು ಭೀಮಸೇನನ ಪರಾಕ್ರಮವು ಇವನಿಗಿನ್ನು ತಿಳಿದಿಲ್ಲ ನಾರಾಯಣ ನಾರಾಯಣ ಭೀಮಸೇನ ಈ ಹುಚ್ಚನು ಹೇಗೆ ಬೇಕಾದರೂ ಅರಟಿಕೊಳ್ಳಲಿ ಸುಮ್ಮನೆ ಈ ಹುಚ್ಚನ ಅಲ್ಲನ್ನು ಮುರಿದು ಆಚೆಗೆ ಅಟ್ಟು ಬಿಡು ಅದು ಎಷ್ಟರ ಕಾರ್ಯ ಸ್ವಾಮಿ ಕ್ಷಮಿಸಬೇಕು ಸಹಿಸಬೇಕು ನಮ್ಮದೊಂದು ಪಂಥವಿರುವುದು ಅದಕ್ಕೆ ತಾವು ಒಪ್ಪುವುದಾದರೆ ಈ ಸರ್ಪವನ್ನೆತ್ತಲು ಪ್ರಯತ್ನಿಸಬಹುದು ಏನದು ಪಂಥ ಏನೆಂದರೆ ತಾವು ಈ ಸರ್ಪವನ್ನು ಎತ್ತುವುದಾದರೆ ಮತ್ತು ಈ ನಮ್ಮ ಕುದುರೆಯನ್ನು ದಣಿಸಿ ಸುಖದಿಂದ ಸಂಚಾರ ಮಾಡಿ ಬರುವುದಾದರೆ ಇದುವರೆಗೂ ನಾವು ಗಳಿಸಿರುವ ಸಮಸ್ತ ಬಿರುದುಗಳನ್ನು ನಮ್ಮ ಸನ್ನಿಧಾನಕ್ಕೆ ಅರ್ಪಿಸಿ ಶರಣಾಗತರಾಗುವೆವು. ಹೌದು ಮಹಾಸ್ವಾಮಿ. ಒಂದು ವೇಳೆ ತಾವು ಈ ಸರ್ಪವನ್ನು ಎತ್ತಲಾರದೆ ಹೋದರೆ ಮತ್ತು ಈ ನಮ್ಮ ಕುದುರೆಯನ್ನು ದಣಿಸಿ ಸುಖದಿಂದ ಸಂಚಾರ ಮಾಡದೆ ಹೋದರೆ ತಮ್ಮ ಚಕ್ರಾಧಿಪತ್ಯದಲ್ಲಿ ಅರ್ಧ ಭಾಗವನ್ನು ನಮಗೆ ಕೊಟ್ಟು ಬಿಡಬೇಕು. ಈ ನಿಬಂಧನೆಗೆ ತಾವು ಒಪ್ಪಿದರೆ ಈ ಕುದುರೆಯನ್ನು ಹತ್ತಲೂಬಹುದು ಮತ್ತು ಈ ನಮ್ಮ ಸರ್ಪವನ್ನೆತ್ತಲು ಪ್ರಯತ್ನಿಸಲೂಬಹುದು. ಓಹೋ, ಪ್ರಯತ್ನಿಸಬಹುದು, ಎತ್ತಿ ಎಸೆಯಬಹುದೆಂದು ಹೇಳು. ಇವರದೆಷ್ಟು ದುರಹಂಕಾರವು! ಅರ್ಜುನ, ಈ ಉಳುವನ್ನು ಎತ್ತಿ ಬಿಸಾಡುವುದು, ಈ ಕುದುರೆಯನ್ನೇರುವುದು ನಮಗತಿಶಯವಲ್ಲವು. ಆದರೆ ಇಂತಹ ಅಲ್ಪವಾದ ಆವಾಡಿಗರೊಡನೆ ಜಗದ್ವಿಖ್ಯಾತ ವೀರರಾದ ನಮಗೆ ಪಂಥವೇ ಎಂದು ಮನಸ್ಸು ಸಂದೇಹ ಪಡುತ್ತಿರುವುದು. ಸ್ವಾಮಿ, ತಾವು ಸಂಶಯನ ಪಡಬಾರದು. ಆದುದರಿಂದ ಈ ಸರ್ಪವನ್ನು ಎತ್ತಲೇಬೇಕು, ಕುದುರೆಯನ್ನು ಹತ್ತಲೇಬೇಕು. ತಮ್ಮ ಪರಾಕ್ರಮ ಸರ್ವರಿಗೂ ತಿಳಿಯಲೇಬೇಕು. ನಾರಾಯಣ ನಾರಾಯಣ. ಭೀಮಸೇನ, ಈವರೆಗೂ ನಿಮ್ಮಂತಹ ಪರಾಕ್ರಮಿಗಳು ಇವರಿಗೆ ಪಂಥಕ್ಕೆ ಸಿಗದೇ ಇದ್ದ ಕಾರಣ ಎಲ್ಲೆಲ್ಲಿಯೂ ವಿಜಯಶಾಲಿಗಳಾಗಿಯೇ ಮೆರೆತಿದ್ದರು. ಈಗ ಇವರಿಗೆ ತಕ್ಕ ಪರಾಕ್ರಮಿಗಳು ಸಿಕ್ಕಿರುವಿರಿ. ನೀವು ಪ್ರಯತ್ನಿಸಿದರೆ ಇವರ ಕರ್ವಕಂಟನೆ ಆಗೇ ಆಗುವುದು. ಓ ಬಾರುಡಿಗ, ನಿಮ್ಮ ಪಂಥಕ್ಕೆ ಒಪ್ಪಿರುವೆವು. ಕುದುರೆ ಅರ್ಜುನ, ನಾನು ಅವನ್ನು ಹಿಡಿದೆತ್ತುವೆನು, ನೀನು ಕುದುರೆಯನ್ನು ಹತ್ತು. ಇದು ಸಿದ್ಧನಾಗಿರುವನು. ಗಾರುಡಿಗ, ಆವನ್ನು ಬಿಡು, ಕುದುರೆ ಕಡಿವಾಣವನ್ನು ಕೊಡು. ಸ್ವಾಮಿ, ಇದು ರಾಜ್ಯವನ್ನು ಭಾಗ ಮಾಡಿಕೊಡತಕ್ಕ ಪ್ರಬಲ ವಿಚಾರ. ನಂತರ ಐವರಲ್ಲಿ ಭಿನ್ನಾಭಿಪ್ರಾಯ ಹುಟ್ಟಬಹುದು. ಅದಕ್ಕಾಗಿ ಎಲ್ಲವೋ ಪಾಂಡವರು ಹಾಗೆ ಆಡಿದ ಮಾತಿಗೆ ತಪ್ಪು ಅಸತ್ಯವಂತರೆಂದು ಎಣಿಸಿದೆಯಾ? ಅಯೋಗ್ಯ! ಇಷ್ಟಕ್ಕೂ ನಾವು ಸೋತರಲ್ಲವೇ ನಿನಗೆ ರಾಜ್ಯದ ಆಸೆಯು? ನಾರಾಯಣ ನಾರಾಯಣ. ಗಾರುಡಿಗ, ನೀನು ಭಯಪಡಬೇಡ. ಇವರು ಸತ್ಯವಂತರು, ಆಡಿದ ಮಾತಿಗೆ ಎಂದು ತಪ್ಪತಕ್ಕಂಥವರಲ್ಲ. ನಾರಾಯಣ ನಾರಾಯಣ. ಹಾಗಾದರೆ ಸರಿ ಸ್ವಾಮಿ.
ಅಣ್ಣ, ಈ ಅವಿವೇಕಿಯೊಡನೆ ಚರ್ಚೆಯನ್ನು ನೀನು ಧೈರ್ಯವಾಗಿ ಒಪ್ಪಿಕೋ. ಆಗಬಹುದು. ಶಿಷ್ಯ ಮಕರವರ್ಮ, ಬಾ, ಸರ್ಪವನ್ನು ಕುದುರೆಯಿಂದ ಕೆಳಗಿಳಿಸೋಣ. ಆಗಬಹುದು. ನಾರಾಯಣ ನಾರಾಯಣ. ಭೀಮಸೇನ, ಪಾರ್ಥ, ನೀವು ಈ ಬಂಧಕ್ಕೆ ಒಪ್ಪಿದ್ದು ಈ ಗರ್ವಿಷ್ಠರ ಗರ್ವಭಂಗವಾಗಲು ಅನುಕೂಲವಾಯಿತು. ನಾರಾಯಣ ನಾರಾಯಣ. ಭೀಮಸೇನ, ಅರ್ಜುನ, ನೀವಿಬ್ಬರು ಒಪ್ಪಿದ್ದು ಈ ಪಂಥಕ್ಕೆ ಒಪ್ಪಿದ್ದು ಈ ಗರ್ವಿಷ್ಠರ ಗರ್ವಭಂಗವಾಗಲು ಅನುಕೂಲವಾಯಿತು. ನಾರಾಯಣ ನಾರಾಯಣ. ಸತ್ಯವಾದ ಮಾತಿದು, ಸತ್ಯವಾದ ಮಾತು ಸ್ವಾಮಿ. ಇಲ್ಲವೋ ಇದನ್ನೀಗಲೇ ಹತ್ತಿ ಇದರ ಸೊಕ್ಕನಡಗಿಸಿ ತಂದಿರುತ್ತೇನೆ. ಸ್ವಾಮಿ ಸ್ವಾಮಿ, ಅದು ಸಾಮಾನ್ಯವಾದ ಕುದುರೆಯಲ್ಲ. ಅಂತರಿಕ್ಷದಲ್ಲಿ ಅತಿಶಯವಾಗಿ ಓಡಬಲ್ಲದು ಸ್ವಾಮಿ. ಎಲ್ಲವೋ ಶಿಷ್ಯ, ಹೆಂಗಳನ್ನು ಎದುರಿಸುವಂತೆ ಎದುರಿಸುವೆಯಲ್ಲೋ. ಅವರು ನಿನ್ನ ಹರಟೆಗಳಿಗೆ ಹೆದರುವರೆ. ಇವನೊಬ್ಬ ಹುಚ್ಚನು ಹೊಗಳಿಕೊಳ್ಳುವುದೇ ಇವನ ಕೆಲಸ. ಇಲ್ಲವೋ ಅದು ಹೇಗೆ ಮಾಡುವುದು ನಾನು ಪರೀಕ್ಷಿಸಿ ಅದರ ಮನವು ನಿಲ್ಲಿಸಿ ತಂದು ನಿಲ್ಲಿಸು. ನೋಡ್ತಿರೋ. ತುರಂಗ ಮೋಲ್ವ ಅಂಗ ದೋಲ ಭಂಗ ಬೇಗ ದೋಡುಪೆ. ತುರಂಗ ಮೋಲ್ವ ಅಂಗ ದೋಲ ಭಂಗ ಬೇಗ ದೋಡುಪೆ. ತರಂಗ ಮಿಂತ್ರ ಗಂಗ ಮಂಗ ರಂಗ ತರಂಗ ಮಿಂತ್ರ ಗಂಗ ಮಂಗ ರಂಗವೇ ಬೆದರುವೆ. ಆರುವ ಒಮ್ಮಿಗೆ ಆರಿಸಿ ಗಗನಕ್ಕೆ, ಆರುವ ಒಮ್ಮಿಗೆ ಆರಿಸಿ ಗಗನಕ್ಕೆ ಪೌರುಷವೊಂದನ್ನು ತೋರಿಸುವೆ. ಪೌರುಷವೊಂದನ್ನು ತೋರಿಸುವೆ. ಹರವಿ ಹರವಿನುದನ ತಳೆದೆ ಭೂಮಿ ಮನು ನಾ ತರುವೆ. ಹರವಿ ಹರವಿನುದನ ತಳೆದೆ ಭೂಮಿ ಮನು ರಂಗ ಮೋಲ್ವ ಅಂಗ ಭಂಗವೇ ರಂಗ ಮಿಂದ ರಂಗವೇ ಬೆದರುವೆ. ರಂಗ ಮಿಂದ ಗಂಗ ಮಂತ್ರ ರಂಗವೇ ಬೆದರುವೆ. ಆರುವ ಒಮ್ಮಿಗೆ ಆರಿಸಿ ಗಗನಕ್ಕೆ, ಆರುವ ಒಮ್ಮಿಗೆ ಆರಿಸಿ ಗಗನಕ್ಕೆ. ಪರಮಾತ್ಮ, ಈತನು ಹೇಳಿದಂತೆ ನಿಜವಾಗಿಯೂ ಕುದುರೆಯು ಆಕಾಶ ಮಾರ್ಗದಲ್ಲಿ ಹಾರಿ ಹೋಯಿತಲ್ಲ. ಗತಿ ಅಣ್ಣ, ಅದು ಹೇಗಾದರಾರಲಿ ಭಾರತನು ಅದನ್ನು ಮರವನ್ನು ಮುರಿಯುವನು. ಇಲ್ಲವೋ ಗಾರುಡಿಗ, ಇಂದು ನಿನ್ನ ಸರ್ಪವನ್ನು ಬಿಟ್ಟು ಸ್ವಲ್ಪ ತೋಡಿಸು, ಅನಂತರ ನಾನು ಇದನ್ನೆತ್ತುವೆನು. ಅವನಿಗೆ ಹೇಳುವುದೇನು? ನೀನು ಒಂದು ಸಲ ಒದೆ, ಹಾವೇ ಹಿಂದಕ್ಕೆ ಬೀಳುವುದು. ಇದನ್ನು ಒದೆದರೆ ಇದು ತುಂಡು ತುಂಡಾಗಿ ಇವರ ಜೀವನಕ್ಕೆ ಕಲ್ಲು ಬೀಳುವುದೆಂದು ಇಂತೆಗೆಯುತ್ತಿರುವೆನು. ನೋಡಿದಿರೇನೋ ಗಾರುಡಿಗರ ಪ್ರಭುಗಳೆಂಥ ದಯಾಶೀಲರು. ಸ್ವಾಮಿ, ಈಗ ಅವರು ಒದೆಯಲಿ ಎತ್ತಿ ಕುಕ್ಕಲಿ ಚಿಂತೆ ಇಲ್ಲ. ಕಚ್ಚುವುದೇ ಭಯದಿಂದ ಮುಟ್ಟಲಾರದೆ ಬರೀ ಯೋಗ್ಯ. ಪಣಿಯ ಮೆತ್ತದರೆ ಕೆಳದ ಪಣಿಯ
ಅನುರೂಪದಿ ಇದರ ಶಿರವ ಕೊಲ್ಲೆ ನಾನೀಗ. ಓ ಉನ್ಮತರೇ, ಎಷ್ಟು ದುರಹಂಕಾರವು ಇರಲಿ, ಇನ್ನು ನಾನು ದಯ ತೋರಿಸಿ ಫಲವಿಲ್ಲ. ಸರ್ಪವೇ, ಈ ಅವಿವೇಕಿಯ ಢಂಬವಾದ ಆಯಸ್ಸು ಇಲ್ಲಿಗೆ ಪೂರ್ತಿಯಾಯಿತು. ನಿನ್ನ ಗ್ರಹಚಾರವು ಕ್ರೂರವಾದ್ದರಿಂದ ಇಲ್ಲಿಗೆ ಬಂದೆ. ನೀನು ಹೊರಟಿದಂತೆ ಈ ದಿನ ಸರ್ಪವನ್ನೆತ್ತಿ ಬಂಡೆ ಮೇಲೆ ಕುಕ್ಕಿ ಧೂಳಿ ಮಾಡಿಬಿಡಿ. ನಾರಾಯಣ ಗುರುಗಳೇ, ಓಹೋ ಗುರುಗಳೇ, ಎಲ್ಲವೋ ಶಿಷ್ಯ, ಗುರುಗಳೇ, ಎಲ್ಲವೋ ಶಿಷ್ಯ, ಏತಕ್ಕೆ ಹೇಳುತ್ತಿರುವೆ? ಗುರುಗಳೇ, ಇನ್ನೇನಗತಿ ಗುರುಗಳೇ, ಇವರು ಅವನು ಹಿಡಿದು ಕುಕ್ಕಿ ಹಾಕುವರಂತೆ, ಅವರು ಕುದುರೆಯನ್ನು ಏಣಿ ಎದುರಿಸಿ ತರುವರಂತೆ. ಆದ್ದರಿಂದ ನಾವು ನಮ್ಮ ಹಾವು ಹೋಗುವುದು, ಕುದುರೆ ಅವರಿಗೆ ಸೇರುವವು, ನಮ್ಮ ಬಿರುದುಗಳು ಅವರಿಗೆ ಸೇರುವವು, ಜೀವನಕ್ಕೆ ಅವಮಾನಕ್ಕೆ ಕಲ್ಲು ಬೀಳುವುದು. ಗುರುಗಳೇ, ಚಿಂತೆ ಇಲ್ಲ, ಸುಮ್ಮನಿರೋ, ಬಂದದ್ದನ್ನು ಅನುಭವಿಸೋಣ. ನಾರಾಯಣ ನಾರಾಯಣ. ನೋಡುತ್ತಿರೋ ಎತ್ತವರಾಗಿ ಭೀಮಸೇನ, ಏತಕ್ಕೆ ಶಬ್ದನಾದೆ? ಎತ್ತಿ ಕುಕ್ಕಿ ಮುಚ್ಚರೆ ನೋಡಿ ಇದರ ಗತಿ ಏನಾಗುವುದೆಂಬುದನ್ನು. ಏನಾಗುವುದು ಮುಚ್ಚರೆ ನೋಡಿ. ಪರಮಾತ್ಮ, ಪರ್ವತವೇ ಕೈ ಮೇಲೆ ಕುಳಿತಂತಾಗಿರುವುದು. ಸಹೋದರರೇ, ಈ ಬಾಧೆಯನ್ನು ಸಹಿಸಲಾರೆನು. ಸಾಮಾನ್ಯ ಸರ್ಪವೆಂದು ಸಾಮಾನ್ಯ ಸರ್ಪವೆಂದು ಮಹಾಮದದಿ ತುಡುಕಿ ನುಡಿದಂ ಪಣಿಯ. ಓ ಪರಮಾತ್ಮ,
ಸಹಿಸಲಾರೇನೋ ದೇವಾ ಪರಮಾತ್ಮ ಮನದ ಬಾಧೆಯನ್ನು ಸಹಿಸಲಾರೇನೋ ದೇವಾ ತನುವು ಹೋಗುವು ನನಗೆ ಪರಮಾತ್ಮ ತನುವು ಹೋಗುವು ನನಗೆ ಅನುಜನಿಗೆ ಅಯ್ಯೋ ಭೀಮಸೇನ, ಮುಂದೇನು ಗತಿ? ಅಯ್ಯೋ ಹಾರಿ ಪುತ್ರ, ಮಹಾಪರಾಕ್ರಮಿಗಳಾದ ನೀವು ನಿಮಗೆ ಇಂಥ ಪರಿಸ್ಥಿತಿ ಒದಗಿತೆ. ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಇದ್ದಿದ್ದರು ನಿಮಗೆ ಇಂಥ ಪರಿಸ್ಥಿತಿ ಒದಗುತ್ತಿರಲಿಲ್ಲವಲ್ಲ? ಒಂದು ಕ್ಷಣದಲ್ಲಿ ನಡೆಸುತ್ತಿದ್ದರಲ್ಲ. ಇದ್ದರೇನು, ಅವನೀಗ ಬಿಡಿಸಲಾರ. ನಾರಾಯಣ ನಾರಾಯಣ. ಏನೋ ಶಿಷ್ಯ, ಈಗ ತಾನೇ ಅಳುತ್ತಿದ್ದೆ, ಆಗಲೇ ನಗುತ್ತಿರುವೆಯಲ್ಲೋ? ಗುರುಗಳೇ, ಆಗ ಇವರೆಲ್ಲರೂ ನಗುತ್ತಿದ್ದರು, ಆಗ ನಾನು ಅಳುತ್ತಿದ್ದೆ. ಈಗ ಇವರೆಲ್ಲರೂ ಅಳುತ್ತಿರುವವರು. ಗುರುಗಳೇ, ಈಗ ನಾನು ನಗುತ್ತಿರುವುಗಳೇ. ಅಯ್ಯೋ ಸಹೋದರರೇ, ಈ ಬಾಧೆಯನ್ನು ಸಹಿಸಲಾರೆನು. ನಾರಾಯಣ ನಾರಾಯಣ. ಧರ್ಮಪುತ್ರ, ನಾನಿದನ್ನು ನಂಬಲಾರೆನು. ಭೀಮಸೇನ, ನೀನು ವಿನೋದಕ್ಕಾಗಿ ಈ ರೀತಿ ಆಡುತ್ತಿರುವಂತೆ ಕಾಣುವುದು. ನಾರಾಯಣ ನಾರಾಯಣ. ಅಯ್ಯೋ ವಿನೋದವಂತೆ ಪ್ರಾಣವೇ ಹೋಗುತ್ತಿರುವುದು. ಸ್ವಾಮಿ, ಇವರು ನನ್ನ ಹಲ್ಲನ್ನು ಮುರಿದು ಸೊಲ್ಲನ್ನಡಗಿಸುವೆನೆಂದು ಹೇಳಿದ್ದರು. ಇದು ಅದರ ಫಲವೇ ಇರಬೇಕು. ಸ್ವಾಮಿ, ದೇವರು ದೊಡ್ಡವ ಸ್ವಾಮಿ. ದುಡುಕಿ ನುರಿದವರೆಗೆ ದುಗುಡವೇ ಸಿದ್ಧ. ಅಯ್ಯೋ ಹರಟಬೇಡ, ಸುಮ್ಮನಿರು.
ಪೂಜ್ಯರೇ, ತಾವಾದರೂ ನಮ್ಮನ್ನು ರಕ್ಷಿಸಬಾರದೆ? ನಾರಾಯಣ ನಾರಾಯಣ. ಗಾರುಡಿಗ ಪಾಪ ಮಹಾರಾಣಿಯವರು ದುಃಖಿಸುತ್ತಿರುವರು. ಈ ವಿಪತ್ತನ್ನು ತಪ್ಪಿಸಬಾರದೆ? ನಾರಾಯಣ ನಾರಾಯಣ. ಅಯ್ಯೋ, ಆಟವಂತೆ ಇವರಿಗೆ ಆಟ, ನನಗೆ ಪ್ರಾಣ ಸಂಕಟ. ಗಾರುಡಿಗ ಮಹಾರಾಣಿಯವರು ದುಃಖಿಸುತ್ತಿರುವರು. ಈ ವಿಪತ್ತನ್ನು ತಪ್ಪಿಸಬಾರದೆ? ಸ್ವಾಮಿ, ನಾವು ಮೊದಲೇ ಹೇಳಲಿಲ್ಲವೇ? ಪಂದ್ಯದಲ್ಲಿ ಸೋತಿದ್ದೇನೆ, ನಮಗೆ ಒಪ್ಪಿ ನಮಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂದು ಹೇಳಿರಬೇಕು. ಅರ್ಧ ರಾಜ್ಯವನ್ನು ಕೊಟ್ಟಿದ್ದಾರೆ. ಅಣ್ಣ ಧರ್ಮನಂದನ, ನಾನು ಅಹಂಕಾರದಿಂದ ದುಡುಕಿ ಈ ಅನರ್ಥಕ್ಕೆ ಗುರಿಯಾದೆನು. ಈಗ ನನ್ನ ಪ್ರಾಣ ಉಳಿಯಬೇಕಾದರೆ ಇವನಿಷ್ಟದಂತೆ ಅರ್ಧ ರಾಜ್ಯವನ್ನು ಕೊಡಲೇಬೇಕು. ಭೀಮಸೇನ, ನಿನ್ನ ಪ್ರಾಣಕ್ಕಿಂತಲೂ ನನಗೆ ರಾಜ್ಯವು ಅತಿಶಯವಲ್ಲವೋ? ಕೊಡುವೆನು. ನಾರಾಯಣ ನಾರಾಯಣ. ಏನಿದು ಭೀಮಸೇನ? ರಾಜ್ಯದಲ್ಲಿ ಅರ್ಧ ರಾಜ್ಯ ಭಾಗವನ್ನು ಕೇಳುತ್ತಿದ್ದ ನೀನು ಈ ತಿರುಕ ಗಾರುಡಿಗರಿಗೆ ರಾಜ್ಯವನ್ನು ಕೊಡೆಂದು ಹೇಳಬಹುದೇ? ನಾರಾಯಣ ನಾರಾಯಣ. ಬೇಡವಯ್ಯ ಪೂಜ್ಯರೇ, ಈಗ ನನಗೆ ಭಾಗವೂ ಬೇಡ, ಭಾಗ್ಯವೂ ಬೇಡ, ಪ್ರಾಣ ಉಳಿದರೆ ಸಾಕು. ಮಾನ ಹೋದರೂ ಚಿಂತೆ ಇಲ್ಲ. ಅಯ್ಯೋ, ಮರ್ಮಭೇದದ ಭಾಷಣವನ್ನು ಕೇಳಲಾರೆನು. ಏನಿದು ಅಣ್ಣ? ಒಬ್ಬ ಆವಾಡಿಗನಿಗೆ ಸೋತು ಅರ್ಧ ರಾಜ್ಯವನ್ನು ಕೊಟ್ಟು ನಾವುಗಳೆಲ್ಲ ಭೂಮಿಯ ಮೇಲೆ ಇರಬೇಕೆ? ನಿಷ್ಕಳಂಕವಾದ ಪಾಂಡವರ ತೀರ್ಪಿಗೆ ಈ ದಿನ ನಾವು ಕಳಂಕವನ್ನು ತರಬಹುದೇ? ಇದು ನನಗೆ ಸಮರ್ಥವಲ್ಲವೋ? ನಕುಲ, ಕಡೆಗೂ ದಾಯಾದಿ ಮತ್ಸರವನ್ನು ಸಾಧಿಸಿದೆಯಾ? ತಾಪವಾಗ್ರಜ ತಾಪವಾಗ್ರಜ ಶ್ರೀವರ ಗರ್ವವಂ ಮುರಿವೆನು ನಾನೀಗ. ಚಂಡಮದ ಸರ್ಪವ ಇಂಡಿನ ಚಂಡಮದ ಸರ್ಪವ ಇಂಡಿನ ಕುಂಡರ ಗರ್ವವಂ ಖಂಡಿಸಿವೆ ನೀ ಎಣದೋ. ಅಣ್ಣ, ನನ್ನ ಮಾತನ್ನು ಪೂರ್ತಿಯಾಗಿ ಕೇಳಿದೆ. ಏತಕ್ಕೆ ಹೀಗೆ ಮಾತನಾಡುತ್ತಿರುವೆ? ಕೇಳು, ನಮಗೆ ಇಲ್ಲಿವರೆಗೂ ಎಂತೆಂಥ ಮಹಾವಿಪತ್ತುಗಳು ಒದಗಿರಬಹುದು. ಅವುಗಳಿಂದ ಪಾರದಕ್ಕೆ ಕಾರಣ ಒಬ್ಬನಿರುವನು. ನೀವುಗಳೆಲ್ಲ ಮರೆತಿದ್ದೀರಾ. ಸಭಾ ಮಧ್ಯದಲ್ಲಿ ನಮ್ಮ ಪಾಂಚಾಲಿಗೆ ಅಕ್ಷಯ ವಸ್ತ್ರವಿಟ್ಟವರು ಯಾರು? ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಸಭಾ ಮಧ್ಯದಲ್ಲಿ ಅರಣ್ಯದಲ್ಲಿ ಮೃತರಾಗಿದ್ದಾಗ ಮತ್ತೆ ಜೀವಿತರಾದದ್ದು ಶ್ರೀಕೃಷ್ಣ ಪರಮಾತ್ಮನ ಕರುಣದಿಂದಲ್ಲವೋ? ಮಾನವನ ಪ್ರಯತ್ನದಿಂದ ಅಲಭ್ಯವಾಗಿರೋ ಈ ವಿಜಯ ಸಾಮ್ರಾಜ್ಯವನ್ನು ನಾವು ಪಡೆದಿದ್ದು ಶ್ರೀಕೃಷ್ಣ ಪರಮಾತ್ಮನ ಕರುಣದಿಂದಲ್ಲವೋ? ಅಪರಿಮಿತವಾದ ವಿಪತ್ತಿನಿಂದ ಶ್ರೀಕೃಷ್ಣ ಪರಮಾತ್ಮನು ಈ ಕಷ್ಟದಿಂದ ತಪ್ಪಿಸಿ ಪಾಲಿಸಲಾರನು. ಆತನನ್ನು ಸ್ಮರಿಸಿ ಸಂಪೂರ್ಣ ಭಾರವನ್ನು ಆತನಲ್ಲಿರಿಸಿ ನಾನು ಈ ಸರ್ಪದಿಂದ ಬಿಡಿಸಲು ಪ್ರಯತ್ನಿಸುವೆನು. ಈ ಪಂಚ ಪಾಂಡವರನ್ನು ಪಂಚ ಪ್ರಾಣಗಳನ್ನು ತಿಳಿದು ನಿಜವಾದರೆ ಆತನ ಭಕ್ತನೆಂಬ ಕಾರಣವು ಆತನಿಗಿದ್ದರೆ ನನ್ನ ಪ್ರಯತ್ನವನ್ನು ಸಫಲಗೊಳಿಸಲಿ. ಪರಮಾತ್ಮ ದೇವಾದಿ ದೇವ ಪರಮಾತ್ಮ ದೇವಾದಿ ದೇವ ಪರಿಪಾಲಿಸು. ಪುರಾಹರ ಮಾಧವ ಪರೆ ವಾಸುದೇವ ಪುರಾಹರ ಮಾಧವ ಪರೆ ವಾಸುದೇವ ಪರೆಯಮ್ಮನೋ ಪರೆಯಮ್ಮನೋ ಪರಿಪಾಲಿಸು. ದೇವಾದಿ ದೇವ ಪರಿಪಾಲಿಸು. ಪರೆಯಮ್ಮನೋ ಪರಮಾದಯಾಳೋ
ಶ್ರೀಕೃಷ್ಣ ಪರಮಾತ್ಮ, ಅನಂತಮಯನಾದ ನಿನ್ನ ಮುಂದೆ ಈ ಮನುಷ್ಯ ಮಾಯೆಯು ಅತಿಶಯವಲ್ಲವೇ? ನಮ್ಮ ಮಾನಾಪಮಾನಾಪಗಳ ಸಹ ನಿನಗೆ ವರಿಸಿ, ಇದೋ ಪ್ರಯತ್ನವು ನಿನ್ನದು, ಪ್ರೇರಣೆಯು ನಿನ್ನದು, ಪ್ರಯತ್ನವು ನನ್ನದು, ಕಾರ್ಯವು ನಿನ್ನದು. ಇದರ ಪ್ರತಿಫಲ ಸಹ ನಿನಗೆ ವರಿಸಿ ನಾನು ಈ ಕಾರ್ಯವನ್ನು ಕೈಗೊಳ್ಳುವೆನು. ಆದಿಯಿಂದಲೂ ಪಾಂಡವರನ್ನು ಪಾಲಿಸಿ ಕಡೆಗೆ ಕೈ ಬಿಡುವನೆಲ್ಲವೆಂಬ ನಂಬಿಕೆಯು, ನೀನು ಪಡೆಯುವನೆಲ್ಲವೆಂಬ ನಂಬಿಕೆಯು ನನಗಿದೆ. ಆದುದರಿಂದ ಈ ಸರ್ಪದಿಂದ ನಿನ್ನನ್ನು ಬಿಡಿಸಲು, ಈ ಸರ್ಪವನ್ನು ಎತ್ತಲು ಶಕ್ತಿಯನ್ನು ಕೊಟ್ಟು ಭಕ್ತವತ್ಸಲನೆಂಬ ಬಿರುದನ್ನು ಸಾರ್ಥಕಗೊಳಿಸಿ ನಮ್ಮನ್ನು ಪಾಲಿಸು. ಎಲ್ಲವೋ ಗಾರ್ಡಿಗ ಮೂರ್ಖ ನಿಮ್ಮ ಪಂಥವನ್ನು ಗೆಲ್ಲುವೆನು ಈಗಲೇ. ಎಲ್ಲವೋ ಮೂರ್ಖ ನಿಮ್ಮ ಪಂಥವನ್ನು ಗೆಲ್ಲುವೆನು ಈಗಲೇ. ಏತಕೀಗ ಪರ್ಯಟಂ ಬಚ್ಚಿವಿರಿ ನೀವು. ಎಲ್ಲವೋ ಮೂರ್ಖ ಏತಕೀಗ ಪರ್ಯಟಂ ಬಚ್ಚಿವಿರಿ ನೀವು. ಪಾಂಡವರು ಪಂಥಗಿ ಸೋಲಿಸಿರುವೆ ಎನ್ನುವೆಯ. ಮೂರ್ಖ ಪಾಂಡವರು ಪಂಥಗಿ ಸೋಲಿಸಿರುವೆ ಎನ್ನುವೆಯ. ಮೂರ್ಖ ನಿಮ್ಮ ಪಂಥವನ್ನು ಗೆಲ್ಲುವೆನು ಈಗಲೇ. ಮೂರ್ಖ ನಿಮ್ಮ ಪಂಥವನ್ನು ಗೆಲ್ಲುವೆನು ಈಗಲೇ. ಹೇ ಹರೆಯ ಭಕ್ತರ ಪಾಂಡವರು ಸೋಲುವರೆ. ಏನೋ ಮೂರ್ಖ ಹೇ ಹರೆಯ ಭಕ್ತರಾದ ಪಾಂಡವರು ಸೋಲುವರೆ. ಈಗ ನಿಮ್ಮ ಸರ್ಪವನ್ನು ಗೆಲ್ಲುತ್ತಿರುವೆ ನೋಡುತ್ತೇನೋ. ಈಗ ನಿಮ್ಮ ಸರ್ಪವನ್ನು ಗೆಲ್ಲುತ್ತಿರುವೆ ನೋಡುತ್ತೇವೆ. ಮೂರ್ಖ ನಿಮ್ಮ ಪಂಥವನ್ನು ಗೆಲ್ಲುತ್ತಿರುವೆ ಈಗಲೇ. ಇದೋ ಮೂರ್ಖ, ಇದೋ ಗಾರ್ಡಿಗ, ಎಲ್ಲೋ ಗಾರ್ಡಿಗ, ಇದೋ ನೋಡು ನಮ್ಮ ಶ್ರೀಕೃಷ್ಣ ಪರಮಾತ್ಮನ ಕೃಪಾ ಕಟಾಕ್ಷದಿಂದ ಗರ್ವವನ್ನು ಅಡಗಿಸಿರುವೆನು. ಅನುಜ ನಕುಲ, ನನ್ನ ಅಪರಾಧವನ್ನು ಮನ್ನಿಸು. ನೀನು ಈ ದಿನ ನನ್ನ ಪ್ರಾಣವನ್ನು ಉಳಿಸಿದೆ. ಈ ನಮ್ಮ ವಂಶಕ್ಕೆ ಉಂಟಾಗುತ್ತಿದ್ದ ಅಪಕೀರ್ತಿಯನ್ನು ಕಳೆದೆ. ನೀನು ಇಂತಹ ಬಲಶಾಲಿ ಎಂಬುದು ಈಗ ನನಗೆ ಗೋಚರಕ್ಕೆ ಬಂತು. ನಕುಲ, ನನಗಿಂತಲೂ ನೀನು ವಿವೇಕಿಯು ಮತ್ತು ಶಕ್ತನು. ಈ ದಿನ ನಿನ್ನ ದೃಢ ಭಕ್ತಿ ಶಕ್ತಿಗಳಿಂದ ನಮ್ಮೆಲ್ಲರಿಗೂ ಅತ್ಯಾನಂದವಾಯಿತು. ಪೂಜಾರದ ಅಗ್ರಜರೇ, ಈ ಶಕ್ತಿಯು ನನ್ನದಲ್ಲ, ನಿಮ್ಮ ಎದುರಿನಲ್ಲಿ ನನ್ನ ಬಲ ಎಷ್ಟಿರದು. ಮುಖ್ಯವಾಗಿ ಶ್ರೀಕೃಷ್ಣ ಪರಮಾತ್ಮನು ನಮ್ಮನ್ನು ಅನುಗ್ರಹಿಸಿ ಈ ಸರ್ಪವನ್ನು ಎತ್ತಲು ಶಕ್ತಿಯನ್ನು ಕೊಟ್ಟು ನಮ್ಮನ್ನು ಉಳಿಸಿದನು. ಅದಕ್ಕಾಗಿ ಆ ಪರಮಾತ್ಮನಲ್ಲಿ ಕೃತಜ್ಞರಾಗಿರಬೇಕು. ಗುರುಗಳೇ, ಗುರುಗಳೇ, ಹಾವು ಎಲ್ಲಿ ಹೋಯ್ತು? ಅದನ್ನು ಹಿಡಿದು ತಂದು ಇನ್ನೊಂದು ಆಟವನ್ನು ಆಡಿಸೋಣ ಎಂದರೆ ಗುರುಗಳೇ ನಿಮ್ದಗೇನ ಬಂತ? ಬೇಡವೋ ಮಹಾರಾಯ. ಯಾಕೆ ನಿಮ್ದ ಕಡೆಗೇನ ಬಂತ ಹಾವು ನಿಮ್ ಸೇರ್ಕಳಿಕೆ? ಬೇಡವೋ ಮಹಾರಾಯ, ಒಂದು ಆಟವನ್ನು ಆಡಿ ಇಷ್ಟು ಅನಾರ್ಥವಾಯಿತು. ಇನ್ನು ನಿನ್ನ ಹಾವಿನ ಗೊಡವೇ ಬೇಡ. ಪಾರ್ಥನು ಕುದುರೆ ಮೇಲೆ ಹೋಗಿರು ಸುರಕ್ಷಿತವಾಗಿ ಬಂದರೆ ಸಾಕು. ಎಲ್ಲವೋ ಗಾಡಿಗ, ಇದೋ ನೋಡು ನಿನ್ನ ಪಂದ್ಯವನ್ನು ಗೆದ್ದಿರುವೆ. ಈಗ ಏನು ಹೇಳಿವೆ? ಹೇಳುವುದಿನ್ನೇನು ಸ್ವಾಮಿ, 2 ಪಂದ್ಯಗಳಲ್ಲಿ ಒಂದನ್ನು ನೀವು ಗೆದ್ದಿರುವಿರಿ. ಈಗ ಭೀಮಸೇನ ಮಹಾರಾಜರ ಪರಾಜಯದಿಂದ ನಾವು ಗೆದ್ದಿದ್ದ ಒಂದು ರಾಜ್ಯದ ಭಾಗವನ್ನು ನಿಮಗೆ ಹಿಂತಿರುಗಿಸಿ ಕೊಟ್ಟು ಬಿಟ್ಟಿರುವೆವು. ಗುರುಗಳೇ, ಕಡೆಗೆ ನಾವೇ ಸೋತೇವಲ್ಲ. ಪಾಂಡವರೆಂತಹ ಪರಾಕ್ರಮಿಗಳೆಂಬುದನ್ನು ನಿನಗೆ ತಿಳಿಯದೇನೋ? ಆಗ ತಿಳಿದ ರೀತಿಯೇ ಬೇರೆ, ಈಗ ತಿಳಿದ ರೀತಿಯೇ ಬೇರೆ. ಅದು ಹೇಗೆ? ಓಹೋ, ಆಗ ಭೀಮಸೇನ ದೇವರೆಂದರೆ ಲೋಕವೆಲ್ಲವೂ ನಡುಗಿ ಅಲ್ಲಾಡಿ ಬಿಡುತ್ತಿತ್ತು. ಈಗ ನೋಡಿದೀಯಾ ಸ್ವಾಮಿ, ಇವರು ಬೆಟ್ಟದಂತ ಮೈಯನ್ನು ಹೊರಲಾರದೆ ಭೂಮಿಯ ವ್ಯಕ್ತವಾಗಿರಬಹುದೆಂದು ನಡುಗಿರಬಹುದು. ಸಾಕು, ಸುಮ್ಮನಿರೋ. ಅಲ್ಲ ಗುರುಗಳೇ, ಇವರ ಆಕಾರವನ್ನು ನೋಡಿದಿರ, ಭಯವಾಗಿತ್ತು.
ಓಹೋ ಇವರೆಂತಹ ಸಾಹಸ, ಏನು ಶೌರ್ಯ, ಏನು ಕತೆ? ಸ್ವಾಮಿ, ಎಷ್ಟೋ ಚಿಕ್ಕವರು ಆ ನಕುಲ ಮಹಾರಾಜರು. ಏನು ಶೌರ್ಯ, ಏನು ಡಂಬ, ಏನು ಕತೆ ಸ್ವಾಮಿ? ಶಕ್ತಿ ಬಲವಾದರನ್ನು ಯುಕ್ತಿ ಶಕ್ತಿ ಇರಬೇಕು ಮನುಷ್ಯನಿಗೆ. ನಾರಾಯಣ ನಾರಾಯಣ, ಇವನು ಬಡ ಹಾವಾಡಿಗನಾದರೂ ಎಂತಹ ವಿವೇಕದಿಂದ ಮಾತನಾಡುತ್ತಿರುವನು ನೋಡಿದೆಯಾ ಭೀಮಸೇನ? ಎಂತಹ ಕಾರ್ಯವಾಯಿತು? ಸ್ವಾಮಿ, ನನ್ನನ್ನೇಕೆ ಅಂಗಿಸಿಕೊಳ್ಳುವಿರಿ? ಮತ್ತೆ ಮತ್ತೆ ನನ್ನನ್ನೇಕೆ ಅಂಗಿಸಿಕೊಳ್ಳುವಿರಿ? ನಾನು ನಕುಲನ ಪರಾಕ್ರಮವನ್ನು, ಈ ಗಾರುಡಿಗರ ಮಂತ್ರಶಕ್ತಿಯನ್ನು ಅರಿಯದೆ ದುಡುಕಿ ನುಡಿದು ಫಲವನ್ನು ಅನುಭವಿಸಿದೆನು. ಎಲೆ ಗಾರುಡಿಗರೇ, ಪಾರ್ಥನಿಂದು ಬರಲಿಲ್ಲ. ಆತನು ಬಂದ ನಂತರ ನಿಮಗೆ ಯಥೋಚಿತ್ತವಾದ ಮರ್ಯಾದೆಯನ್ನು ಕೊಡುವೆವು. ಅಪ್ಪಣೆ ಮಹಾಸ್ವಾಮಿ. ಸಂಜೆ ಕಾಲವಾಯಿತು ಬಂತು, ಇನ್ನು ಎಲ್ಲರೂ ತೆರಳುವರು. ನಾರಾಯಣ ನಾರಾಯಣ. ಭೀಮಸೇನನು ಬಾಹುಬಲನಾಥನ ಮಾತ್ರನಾಗಿ ಮಾದರಿ ಪುತ್ರನು. ಬಲಹೀನನೆಂದು ತುಚ್ಛೀಕರಿಸಿ ಅವನಿಗೆ ಮಂತ್ರಿ ಪದವಿಯನ್ನು ಕೊಟ್ಟ ಕೃಷ್ಣ ಪರಮಾತ್ಮನನ್ನು ದೂರಿ ಧರ್ಮರಾಜನಲ್ಲಿ ವಿರಸಭಾವದಿಂದ ವರ್ತಿಸಿದ್ದಕ್ಕೆ ಅವನಿಗೆ ಅಹಂಕಾರಕ್ಕೆ ತಕ್ಕ ಫಲವಾಯಿತು. ಇದೇ ರೀತಿ ದುರಾಂಕಾರಿಯಾದ ಅರ್ಜುನನಿಗೂ ಸಹ ತಕ್ಕ ಶಿಕ್ಷೆ ಆಗಲೇಬೇಕು. ಅದಕ್ಕಾಗಿಯೇ ಶ್ರೀಕೃಷ್ಣ ಪರಮಾತ್ಮನು ಅವನನ್ನು ಮಾಯಾತುರುಗದ ಮೇಲೆ ಕೂರಿಸಿ ಏರಿಸಿ ಕಳಿಸಿರುವನು. ಆ ತುರುಗಾಕಾರನಾದ ಗರುಡನು ಅವನನ್ನು ಎಲ್ಲೆಲ್ಲಿ ಕರೆದುಕೊಂಡು ಹೋಗಿ ಏನೇನು ಅವಸ್ಥೆಗಳಿಗೆ ಗುರಿ ಮಾಡುವೆನೋ ನಾನು ಕಾಣೆನು. ಹೀಗಾದರೂ ಆಗಲಿ, ಉಬ್ಬಿ ಮೆರೆದವರು ತಗ್ಗಿ ಮೆರುಗಲೇಬೇಕು. ನಾರಾಯಣ ನಾರಾಯಣ.